ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಸತ್ತೋದ್ಮೇಲೆ ವಾಸ್ತು ಪುರುಷ ಹೇಳೋನಿ ಅಂತ ಹೇಳಿ ಸಾರಿಸ್ಬಿಟ್ಟು ನಮ್ಮ ಫೋಟೋ ಮನೆಯಲ್ಲಿ ವಾಸ್ತು ಪುರುಷ ಯಾವ ಪುಣ್ಯಾತ್ಮ ಹೇಳ್ಕೊಟ್ಟು ಗೊತ್ತಿಲ್ಲ. ಈ ಒಂದು ಹೊಸ ಬೆಳವಣಿಗೆ ನೀವೆಲ್ಲ ಗಮನಿಸಿರ್ಬೋದು. ಮನೆಯಲ್ಲಿ ಯಾರು ಸತ್ತೋದ್ರೆ ಮಂಡ್ಯದಲ್ಲಿ ನಡೀತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಶಿವನಂಜಪ್ಪ ಪಾರ್ಕ್ ಅಂತಿದೆ. ಸತ್ತೋದ ಫೋಟೋನ ಮನೇಲಿ ಇಡಬಾರ್ದು. ನಾವು ನಮ್ಮ ಅಪ್ಪ ಅವ್ರ ತಾತ ಎಲ್ಲರೂ ಫೋಟೋನು ಇವತ್ತು ಇಟ್ಟು ಪೂಜೆ ಮಾಡ್ತೀವಿ. ಈಗ ಏನ್ ಮಾಡ್ತಾ ಇದ್ದಾರೆ, ಸತ್ತೋದ ಫೋಟೋ ಎಲ್ಲನೇ ತೆಗೆದು ಹಳ್ಳಿಮಲ್ ಪಾರ್ಕ್ ಒಳಗಡೆ ಇಟ್ಬಿಟ್ಟು ಮನೆಯ ಸಾಸಿ ಗಂಧದಾದ್ರೆ ನಮ್ಮನ್ನ ಪೂರ್ತಿ ಮನೆಯಿಂದ ಎಸ್ಬಿಟ್ಟು ತಿರಿಕೊಂಡು ನೋಡುದಿಲ್ಲ. ಎಷ್ಟು ಕೋಟಿ ಸಂಪಾದನೆ ಮಾಡಿಕೊಟ್ರು ಅಷ್ಟೇನೆ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಮಾನವ ಸಂಬಂಧಗಳು, ಕುಟುಂಬ ಸಂಬಂಧಗಳು ಸಂಪೂರ್ಣವಾಗಿ ಶಿಥಿಲಾಗಿ ನಾವೆಲ್ಲ ಕೇವಲ ವ್ಯಾವಹಾರಿಕವಾಗಿ ಬದುಕ್ತಾ ಇದ್ದೇವೆ. ಬರೀ ಲಾಭಕ್ಕಾಗಿಯೇ ಮತ್ತೊಬ್ಬರ ಜೊತೆ ಮಾತನಾಡ್ತಕ್ಕಂಥದ್ದು ವ್ಯವಸ್ಥಕ್ಕಂತ ಈ ಸಂದರ್ಭದಲ್ಲಿ ನಮ್ಗೆ ಯಾರೂ ಕೊಡದೇ ಇರ್ತಕ್ಕಂಥ, ನಮ್ಮ ಕುಟುಂಬದವರೇ ತೋರ್ತಾ ಇರ್ತಕ್ಕಂತಹ ಗೋಪಾಲ ಕುಟುಂಬದವರು ಸನ್ಮಾನ ಮಾಡಿ ನಮ್ಮ ಮನಸ್ಸನ್ನ ಸೂರೆಗೊಂಡಿದ್ದೀರಿ. ನೀವು ಚಿರಾಯುವಾಗಿ ಇಂತಹ ಸಮಾರಂಭಗಳನ್ನು ಮಾಡಿ ಮಾನವ ಸಂಬಂಧಗಳನ್ನ ಮತ್ತಷ್ಟು ಬೆಳೆಸಿರಿ ಅಂತ ಹೇಳಿ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮಾತಾಡ್ಬೇಕು ಅಂತ ಅನಿಸ್ತು ಅಂದ್ರೆ, ನೀವು ತೋರಿಸಿದಂತ ಪ್ರೀತಿ ಇದೆಯಲ್ಲ, ಸಿಕ್ಕಲ್ಲ ನಮ್ಗೆ ಜೀವಿತದಲ್ಲಿ ಎಲ್ಲೂ ಇಂಥ ಪ್ರೀತಿ ಸಿಕ್ಕಲ್ಲ. ಈ ಒಂದು ಸಲ ನಾನೊಂದು ಸ್ವಲ್ಪ ಮಾತಾಡ್ತೀನಿ. ನಾನು 70ನೇ ಇಸ್ವಿನಲ್ಲಿ ಕಾಲೇಜ್ ಬಂದು ಓಪನ್ ಮಾಡಿದ್ರು ನಾವು, ಇವರು ಇವೆಲ್ಲ. ಅವತ್ತು ನಮಗೆ ಬರ್ತಿದ್ದಂಥ ವಿದ್ಯಾರ್ಥಿಗಳು ಯಾರು ಸುಮ್ಮನೆ ನೀವೇ ಇದ್ದೀರಿ, ಎಲ್ಲರೂ ಎಲ್ಲೇ ಇದ್ದೀರಿ, ನೀವು ಬರ್ತಿದ್ರಿ. ಎಂಥವ್ರು ಅದೇ ಹೇಳಿದ್ರಲ್ಲ, ಕಾಲು ಕಥೆ ಇದ್ದಾನೆ ಅದೆಲ್ಲ ಕಥೆ ಎಲ್ಲ ಕೇಳಿದಿರಿ ನೀವು ಎಲ್ಲರೂ. ಆ ವಿದ್ಯಾರ್ಥಿಗಳು ಇವತ್ತು ಒಂದು ಕಾರ್ಯಕ್ರಮವೆಲ್ಲ ನಡೆಸಿದಿರಿ. ನಾನು ಮೈಸೂರಲ್ಲಿ ಇದ್ದೀನಿ, ನಾನು 81 ವರ್ಷ. ಈಗ ಬೇಕಾದ ಸಮಾರಂಭಗಳಿಗೆ ಹೋಗಿದ್ದೀನಿ, ನೋಡಿದ್ದೀನಿ. ನೀವು ಮಾಡಿದಂಥ ಒಂದು ಅರೇಂಜ್ಮೆಂಟ್ ನನಗೆ ತುಂಬಾ ಹಿಡಿಸ್ತು. ಸುಮಾರು ಸಮಾರಂಭಗಳೆಲ್ಲ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಯಾವ ಗೊಂದಲವೂ ಇಲ್ಲದೆ ಇಷ್ಟು ಚೆನ್ನಾಗಿ ನಮ್ಮ ಮಕ್ಕಳು KM ದೊಡ್ಡಿನಲ್ಲಿ ಬೆಳೆದಂತ ಮಕ್ಕಳು ಮಾಡಿದ್ದಾರೆ ಅಂತ ನನಗೆ ಅಪಾರವಾಗಿ ಸಂತೋಷವಾಗಿ ಒಂದೆರಡು ಮಾತು ನಾನು ಮಾತಾಡಬೇಕು ಅಂತ ಅಷ್ಟೇ. ನಮಗೆ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಮಕ್ಕಳು ಆಗಲಿ ಏನಾದರೂ ಆಗಲಿ ಚಪ್ಪಲಿನೇ ಗೊತ್ತಿಲ್ಲದೆ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಮಕ್ಕಳು ಇವತ್ತು ಬೆಂಗಳೂರಿನಲ್ಲಿ ಯಾವ ಸಂಸ್ಥೆನೂ ಮಾಡೋಕ್ಕಾಗೋದಿಲ್ಲ. ಇಷ್ಟ ನಾನು ಹೇಳ್ತೀನಿ, ನಾನು ಬೆಂಗಳೂರು ಓದ್ದು, ನಮ್ಮ ಕನ್ನಡ ಶಾಲೆ ಓದ್ದು ನೋಡಿದ್ದೀನಿ. ಅಲ್ಲಿ ಬೆಂಗಳೂರು ನೋಡಿದ್ದೀನಿ, ಮೈಸೂರು ನೋಡಿದ್ದೀನಿ. ಮೈಸೂರನ್ನು 20 ವರ್ಷ ಇದ್ದೀನಿ ನಾನು. ಅಂತ ಕಡೆ ಇಷ್ಟು ವ್ಯವಸ್ಥಿತವಾಗಿ ನಮ್ಮ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂದ್ರೆ ಕಡಿಮೆ ಇಲ್ಲ ನಮ್ಮಲ್ಲಿ. ಅಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿ ಪ್ರೀತಿ ವಿಶ್ವಾಸವನ್ನ ಯಾವ ರೀತಿ ತೋರಿಸ್ಬೇಕು ಗುರುಗಳಿಗೆ ಅಂತ ಮಾಡಿದರೆ ತುಂಬಾ ಸಂತೋಷ ಆಗಿದೆ. ನಿಮ್ಗೆಲ್ಲ ದೇವರು ಒಳ್ಳೆ ಮಾಡಲಿ, ನೀವಿನ್ನೂ ಉನ್ನತ ಮಟ್ಟಕ್ಕೆ ಎಲ್ಲರೂ ಹೋಗ್ಲಿ, ನಮ್ಮ ಕಾಲೇಜಿಂದ ಬರ್ತಕ್ಕಂಥ ಮಕ್ಕಳು ಈಗಿರೋರು ಎಲ್ಲರೂ ಆಗ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದಯಮಾಡಿ ಕ್ಷಮಿಸಿ. ಕೆಮಿಸ್ಟ್ರಿ ನಾಗರಾಜ್ ಅವ್ರ ಬಗ್ಗೆ ಈಗಾಗಲೇ ಆತಂಕ ಪಡ್ತಾ ಇದ್ದಾರೆ. ನಮ್ಮ ಮನೆಯೊಳಗೂ ಅಷ್ಟೇ ಬುಟ್ಟಾಳೇರಿ, ನನ್ನ ಮನೆ ಕೇಳೇರಿ ಅಂತ. ನಾನು ಹೇಳುದೆಲ್ಲ ಸುಳ್ಳು, ಅವ್ರ ಬಗ್ಗೆ ನಾನು ಹೇಳುದೆಲ್ಲ ಸುಳ್ಳು. ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಸಹೃದಯ ವಿದ್ಯಾರ್ಥಿ ಬಂಧುಗಳೇ, ಹಿರಿಯ ವಿದ್ಯಾರ್ಥಿ ಬಂಧುಗಳೇ, ನಮಗೆ ಒಂದು ರೀತಿ ಈ ಜೀವಮಾನದ ಒಂದು ಸನ್ಮಾನ ಈ ಥರ ನಡೆದೀತಾ ಇರೋದು ಅಂತ ಅನಿಸುತ್ತೆ. ನಾವು ನಿಮ್ಮನ್ನು ನೋಡಿ ಕಲಿಯಬೇಕಾದದ್ದು ಬಹಳಷ್ಟು ಇದೆ. ವಯಸ್ಸಾಗಿದೆ, ಹಿರಿಯವರು ನಿಮಗೆ ಪಾಠ ಮಾಡಿದ್ದೀವಿ. ನೀವು ಗೌರವಿಸಿದ್ದು ವಿಧಾನ
ನಮ್ಮನ್ನ ಈ ಯಾರೋ ಊರ್ ದೇವತೆನ ಹಬ್ಬದಲ್ಲಿನಿಂದ ಊರೊಳಗಡೆ ಕರ್ಕೊಂಡ್ಬರ್ತಾರಲ್ಲ ಮೆರವಣಿಗೆ ಮಾಡಿ, ಹಂಗೆ ಡೊಳ್ಳು ಇದ್ರ ಸಮೇತ ನಮ್ಗೆ ಒಂಥರ ರೋಮಾಂಚನ ಆಯ್ತು. ನೀವು ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀರೋ ಅದಕ್ಕೆ ನಮ್ಗೆ ಅರ್ಹತೆ ಇದೆಯೋ ಇಲ್ವೋ ಅದು ನಿಮ್ಮ ಹೃದಯದಲ್ಲಿ ನಾವು ನೆಲೆಸಿದೀವಲ್ಲ, ನಮ್ಮ ಪೂರ್ವಜನ್ಮದ ಪುಣ್ಯ, ನಮ್ಮ ಭಾಗ್ಯ. ನನಗೆ ನಿಮ್ಮ ಆತಿಥ್ಯ ತುಂಬಾ ತುಂಬಾ ಸಂತೋಷವನ್ನ ಉಂಟು ಮಾಡ್ತು. ಧನ್ಯವಾದಗಳು ನಿಮಗೆ, ಕೋಟಿ ಕೋಟಿ ಧನ್ಯವಾದಗಳು. ಹಾಗೆ ನಿಮ್ಮ ಬಾಂಧವ್ಯ ಶಾಶ್ವತವಾಗಿ ಇರಲಿ ಅಂತೇಳಿ ಹಾರೈಸ್ತಾ, ನಿಮಗೆ ದೇವರು ಎಲ್ಲ ಭಾಗ್ಯಗಳನ್ನು ಕೂಡ ಕರುಣಿಸಲಿ. ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಉತ್ತಮ ಮಟ್ಟಕ್ಕೆ ಬೆಳೆಯಿರಿ ಅಂತೇಳಿ ಆಶಿಸ್ತಾ, ನನಗೆ ಏನಾದ್ರು ಪುನರ್ಜನ್ಮ ಅಂತ ಏನಾದ್ರು ಇದ್ರೆ ಅದ್ರ ಬಗ್ಗೆ ನನ್ನ ನಂಬಿಕೆ ಇಲ್ಲ. ಪುನರ್ಜನ್ಮ ದೊರೆಯಲಿ ಅಂತೇಳಿ ನಾನು ಹಾರೈಸ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ನಾಗರಾಜು ಅನ್ನೋರು ಬಹಳಷ್ಟು ಜನ ಇದ್ವಿ. PK ನಾಗರಾಜು, CP ನಾಗರಾಜು, SP ನಾಗರಾಜು, ನನಗೆ ME ನಾಗರಾಜು, DS ನಾಗರಾಜು, ಎಲ್ಲ ನಾಗಾಲ್ಯಾಂಡ್ ಆಗೋಗಿತ್ತದು. ಹಾಗಾಗಿ ಮಾದೇಗೌಡರ ಆದಿಯಾಗಿ ನನ್ನನ್ನು ಕೆಮಿಸ್ಟ್ರಿ ನಾಗರಾಜು ಅಂತ ಕರೀತಿದ್ರು. ಹಾಗೆ ನನಗೆ ಇನ್ಷಿಯಲ್ ಇಲ್ಲದೆ ಇರೋ ಏಕೈಕ ನಾಗರಾಜು ಅಂದ್ರೆ ನಾನು ಒಬ್ಬನೇ ಅಲ್ಲೇ. ಹಾಗಾಗಿ ಇನ್ಷಿಯಲ್ ಇರಲಿಲ್ಲ, ನನ್ನ ಸಬ್ಜೆಕ್ಟನ್ನೇ ಇನ್ಷಿಯಲ್ ಮಾಡಿಕೊಂಡು ಕೆಮಿಸ್ಟ್ರಿ ನಾಗರಾಜು ಅನ್ನೋರು. ಹಾಗಾಗಿ ಬಾಸ್, ಯಾಕೆ ಬಾಸ್ ಅಂತ ಕರಿತಿದ್ರೆ? HODಗಳನ್ನೆಲ್ಲ ಬಾಸ್ ಅಂತ ಕರಿತಿರ್ಲಿಲ್ಲ ನೀವು. ಇಲ್ಲ, ಅದಕ್ಕೆ ಒಂದು ಕಾರಣ ಇದೆ, ಹೇಳ್ತೀನಿ ಸ್ನೇಹಿತರೆ. ನಾವು ಒಟ್ಟಿಗೆ 6 ಜನ ಭಾರತೀಯ ಕಾಲೇಜಿಗೆ ಅಧ್ಯಾಪಕರಾಗಿ ಸೇರಿದ್ವಿ. MK ಶಂಕರಲಿಂಗೇಗೌಡರು, ತಾವು ಕೇಳಿರ್ಬೋದು ಅವ್ರ ಹೆಸರನ್ನ. ಅವರು, ನಾನು, NC ಲಿಂಗಪ್ಪನವರು, ME ನಾಗರಾಜು, ರಾಮಚಂದ್ರಯ್ಯ ಅಂತ ಕಾಮರ್ಸ್ನವರು, ಪುಟ್ಲಿಂಗಯ್ಯನವರ ಸೀನಿಯರು ಅವರು. ನಾವೊಂದು 6 ಜನ, ಹರ್ಷ, ಬಿಳಿಗೌಡರು, ನಾವು 6 ಜನ ಒಟ್ಟಿಗೆ ಸೇರಿದ್ವಿ. ಅದರಲ್ಲಿ ಸೀನಿಯಾರಿಟಿನಲ್ಲಿ ರಿಪೋರ್ಟ್ ಮಾಡ್ಕೊಂಡವ್ನು ನಾನು. ಹಾಗಾಗಿ NC ಲಿಂಗಪ್ಪನವರು ನಮ್ಮ 6 ಜನಕ್ಕೆ ಬಾಸ್ ನೀವು ಅನ್ನೋರು. ಅದು ಉಳ್ಕೊಂಡ್ಬಿಡ್ತು ವಿದ್ಯಾರ್ಥಿಗಳ ಮೈಂಡ್ನಲ್ಲಿ ಅಷ್ಟೇ. ಇನ್ನೇನು ನಾ ಯಾವ ಬಾಸು ಅಲ್ಲ, ಯಾವ ಇದು ಅಲ್ಲ. ಸಿನಿಮಾಗಳಲ್ಲಿ ಬಾಸ್ ಅಂತಾರಲ್ಲ, ಚಾಕು ಚೂರಿ ಹಿಡ್ಕೊಂಡು, ಆ ಸ್ವಭಾವ ನನ್ಗೆ ಇಲ್ಲವೇ ಇಲ್ಲ. ಅದೆಲ್ಲ ತಮ್ಗೆಲ್ಲ ಗೊತ್ತಿದೆ. ಅಯ್ಯೋ, ಆ ಹೆಸರು ಬೇಡಿ. ಹಾಗಾಗಿ ನೀವು ನನಗೆ ಎಷ್ಟು ಸಂತೋಷ ಆಗೋದು ಅಂದ್ರೆ, ನೀವು ನನ್ನ ನೋಟ್ಸ್ ಮೇಲೆಲ್ಲ BOSS ಬಾಸ್, ನಮ್ಮ ME ರೆಡ್ಡಿ, SP ನಾಗರಾಜ್ ಅಂತ ಬರ್ಕೊಂಡ್ರೆ ನನಗೆ BOSS ಬಾಸ್ ಅಂತ ಬರ್ಕೋತಿದ್ರಿ. ಬಾಸ್ ಅಂತಲೇ ನೀವು ಮಾತಾಡ್ಕೋತಿದ್ರಿ. ಅದು ಬಹಳ, ಅದಕ್ಕಷ್ಟೇ ಮೂಲ ಕಾರಣ. NC ಲಿಂಗಪ್ಪನವರು ಕರೆದದ್ದ ಹೆಸರು ವಿದ್ಯಾರ್ಥಿಗಳಲ್ಲಿ ಅದು ಉಳ್ಕೊಂಡ್ಬಿಡ್ತು. ಈಗಲೂ ಕೆಲವರು ಬಾಸ್ ಅಂತಾರೆ. ಹಾಗಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು ಇಂತಹ ಅಪೂರ್ವವಾದಂತಹ ಒಂದು. ಆಮೇಲೆ ಇನ್ನೊಂದು ವಿಚಾರ, ನೀವು ಇದನ್ನ ವಿಸರ್ಜನೆ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಯಾಕೆ ವಿಸರ್ಜನೆ ಮಾಡ್ತೀರಿ? ಇದನ್ನೊಂದು ಅಭಿಮಾನ, ಇದನ್ನ ಇದನ್ನ ಮಾಡಿದ್ದೀರಲ್ಲ, ಯಾಕೆ ವಿಸರ್ಜನೆ? ಒಂದು ಸಂಘಟನೆನ ಮಾಡೋದು ಕಷ್ಟ, ಅದನ್ನ ವಿಸರ್ಜನೆ ಯಾಕೆ ಮಾಡ್ತೀರಿ? ಸುಲಭ ವಿಸರ್ಜನೆ ಮಾಡೋದು, ಅದನ್ನ ಉಳಿಸ್ಕೊಳ್ಳಿ. ಹೀಗೆ ಸಂದರ್ಭ ಬಂದಾಗಲೆಲ್ಲ ನಾವು ಕರಿತಾ ಇರಿ. ನೀವು ಸೇರಿ ಎಂಜಾಯ್ ಮಾಡೋಣ. ದೇವರು ನಿಮ್ಗೆಲ್ರಿಗೂ ಕೂಡ ಸಕಲ ಸನ್ಮಂಗಳವನ್ನ ಉಂಟು ಮಾಡ್ಲಿ. ನಿಮ್ಮನ್ನ ಬಾಸನ್ ಕರೀದು ಇರ್ಲಿ. ಬಹಳ ಸಂತೋಷ ಆಗಿದೆ. ಧನ್ಯವಾದಗಳು. ನಾನು ಸಪ್ಗೂ ಇರ್ಲಿಲ್ಲ, ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ. ಆದ್ರೆ ಕಾಕ್ಟೈಲ್ ಮೂಲಕ ಎಂಜಾಯ್ ಅಲ್ಲ. ನನ್ನ ಜೀವಮಾನದಲ್ಲಿ ಅದು ಕಾಕ್ಟೈಲ್ ಅದು ಇದು ಮಾಡಿರಲಿಲ್ಲ. ಕಾಕ್ಟೈಲ್ ಅಂದ್ರೆ
ಎಲ್ಲ ಮಿಕ್ಸ್ ಮಾಡಿ ತರಕಾರಿದು ಇದು ಅಂತ ತಿಳ್ಕೊಂಡಿದ್ದೆ. ಈ ಕಾಕ್ಟೈಲು ಎಂಜಾಯ್ ಮಾಡಿದ್ದೆ, ನಾನು ಸಂತೋಷ ಪಟ್ಟಿದ್ದೀನಿ. ಅವರು ಹೇಳಿದ್ದು ನಮ್ಮ ಮನೆಯವ್ರ ಹೆಸರು ಹೇಳಿದ್ರಲ್ಲ, ಅದು ಕಾಲ್ಪನಿಕ. ಹೇಳಿದ್ರು ಅವ್ರು ನಂಬೋದಿಲ್ಲ. ಈಗ 49 ವರ್ಷ ಆಗಿದೆ ನಾವು ಮದುವೆ ಆಗಿ, ಮುಂದಿನ ವರ್ಷ 50. ಹಾಗಾಗಿ ಅವರು ಒಬ್ಬರ ಮೇಲೆ ಒಬ್ಬರು ನಂಬಿಕೆಯಿಂದ ನಾವು ಬದುಕ್ತಾ ಇದ್ದೀವಿ. ಅಪನಂಬಿಕೆ ಬರೋಕ್ ಸಾಧ್ಯನೇ ಇಲ್ಲ. ಸಂತೋಷ. ಸ್ನೇಹಿತರೆ ನಮಸ್ಕಾರ. ನಮ್ಮ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂತ ಬಾಬು ವಿಠಲ್ ರಾವ್ ಸರ್ ದಯವಿಟ್ಟು, ಯಾಕೆಂದ್ರೆ ನಮ್ಗೆಲ್ರಿಗೂ ಇನ್ನೊಂದಷ್ಟು ಮಾತು ಕೇಳಬೇಕು ಅಂತ ಅನಿಸ್ತಾ ಇದೆ. ಒಂದು ಒಳ್ಳೆ ಗಳಿಗೆ ನಾವೆಲ್ಲ ಮೈಂಡ್ ಫಿಕ್ಸ್ ಆಗಿದ್ದೀವಿ. ಇನ್ನೊಂದಷ್ಟು ಜನ ದಯವಿಟ್ಟು ಮಾತಾಡಿ. ಆತ್ಮೀಯ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ವೃತ್ತಿಪರ ಗುರುಗಳೇ, ನಾನು ಭಾರತೀಯ ಕಾಲೇಜಿಗೆ 1988ರಲ್ಲಿ ಬಂದಿದ್ದೆ. ಮೊದಲೇ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು BVS ಶೇಂಡಿಗೆ ಅಂತ ಹೇಳಿ, ಅದನ್ನ ಸ್ವಲ್ಪ ಅಬ್ರಿವೇಷನ್ ಹೇಳ್ತಾ ಇದ್ದೀನಿ ಸರ್, ಆಮೇಲೆ ನಾನು ಪೂರ್ತಿ ಹೇಳ್ತೀನಿ. ಬಾಬು ವಿಠಲ್ ಶ್ಯಾಮ್ ಶೇಂಡಿಗೆ ಅಂತ ಹೇಳಿ. ಬಹಳ ಜನಕ್ಕೆ ನನ್ನ ಪೂರ್ಣ ಪ್ರಮಾಣದ ಹೆಸರು ಗೊತ್ತಿಲ್ಲ, ಅದಕ್ಕೊಂದು ಸ್ವಲ್ಪ ಸೇರಿಸ್ಕೊಂಡ್ಬಿಡ್ತಾರೆ ಸುಂದರ್ರು ಅಂತ ಹೇಳಿ. ಬಾಬು ವಿಠಲ್ ಶ್ಯಾಮ್ ಸುಂದರ್ ಶೇಂಡಿಗೆ ಅಂತ ಹೇಳಿ ಇರೋದು 4 ಒಂದು ಹೆಂಡತಿ. ನನಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾನು ಸುಮಾರು 12 ವರ್ಷಗಳ ಕಾಲ ಭಾರತೀಯ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಈಗಲೂ ನನ್ನ ಒಂದು 35 ವರ್ಷದ ಉಪನ್ಯಾಸಕ ವೃತ್ತಿನಲ್ಲಿ ಈ 12 ವರ್ಷದ ವೃತ್ತಿಯನ್ನ ಸುವರ್ಣ ಯುಗ ಅಂತ ಹೇಳಿ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನ ವೃತ್ತಿಯನ್ನು ವೃತ್ತಿಯಲ್ಲಿ ನಿಷ್ಠೆ, ವೃತ್ತಿಯಲ್ಲಿರ್ತಕ್ಕಂಥ ಒಂದು ಪೈಪೋಟಿ, ಅದರ ಜೊತೆಗೆ ಒಂದು ನಿಯತ್ತು ಅಂತೇಳಿ ಹೇಳ್ತೀವಿ ನಮ್ಮ ವೃತ್ತಿನಲ್ಲಿ. ಅದನ್ನು ಕಲಿಸ್ಕೊಟ್ಟಿದ್ದೆ ಭಾರತೀಯ ಕಾಲೇಜು. ಯಾಕೆಂದ್ರೆ ಮೊದಲಿಗೆ ನಾನು 1988ರಲ್ಲಿ ನಾನು ಓದಿದ್ದೆಲ್ಲ ಮೈಸೂರು ಭದ್ರಾವತಿನಲ್ಲಿ, ಮೂಲತಃ ಮದ್ದೂರಿನವನೇ. ಆದರೆ ಭಾರತೀಯ ಕಾಲೇಜಿಗೆ ನನ್ನ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ C ಚೆನ್ನೈನವರು ಕರೆದಿದ್ದು. ನಾನು ಹೋಗಿದ್ದೆ. ಒಂದ್ಸತಿ ಹರ್ಷ ಅವರಿದ್ರು, ಯಾವುದಿಲ್ಲ ವೇಕೆನ್ಸಿ ಇಲ್ಲ ಕಡೆ ಅಂತೇಳಿ ಹೇಳಿದ್ರು. ಆಮೇಲೆ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ C ಚೆನ್ನೈನವರು ಮನೆಗೆ ಹೇಳಿ ಕಳಿಸಿ ಬಾ ನೀನು ಅಂತ ಹೇಳಿ ನನಗೆ JOCನಲ್ಲಿ ಮೊದಲಿಗೆ ಕೊಟ್ಟರು. ಅದಾದ ಮೇಲೆ 1989ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ಇದನ್ನ ಡಿಗ್ರಿ ಕಾಲೇಜಿಗೆ, ಮತ್ತೆ ಅವಾಗ ಬೈಫರ್ಕೇಶನ್ ಆಗಿರಲಿಲ್ಲ, ಡಿಗ್ರಿ ಅಥವಾ PU ಕಾಲೇಜ್ ಅಂತೇಳಿ ಬೈಫರ್ಕೇಶನ್ ಆಗಿರಲಿಲ್ಲ. ಆಗ ಅಲ್ಲಿ ನಾನು ಮೊದಲಿಗೆ ಸ್ಟಾಪ್ ಗ್ಯಾಪ್ ಆಗಿ ಸೇರಿಸ್ಕೊಂಡಿದ್ದು. ಅದಾದ್ಮೇಲೆ ನನ್ನ ವೃತ್ತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾದವು, ಹೋರಾಟ ಕೊಟ್ಕೊಂಡು, ಅದು ಬೇರೆ ಪ್ರಶ್ನೆ. ಆದರೆ ವೃತ್ತಿಯ ವಿಷಯಕ್ಕೆ ಬಂದಾಗ ನನಗೆ ಆ ಒಂದು ನಿಷ್ಠೆಯನ್ನ ಕಲಿಸ್ಕೊಟ್ಟಿದ್ದೇ ಈ ಭಾರತೀಯ ಕಾಲೇಜು. ಮಾದೇಗೌಡರು ಇರ್ಬೋದು, ಅಣ್ಣೂರು ಸಿದ್ದೇಗೌಡರನ್ನ ಈ ಕ್ಷಣದಲ್ಲಿ ಜ್ಞಾಪಿಸ್ಕೊಳ್ತೀನಿ. ಮೊದಲನೇ ದಿನ ನಾನು ವೃತ್ತಿಯನ್ನು ಮುಗಿಸ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಬಂದಾಗ ಇನ್ನೂ ನೆನಪಿದೆ. ಆ ಹೊಸ ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡಾಗ ಕೇಳಿದ್ರು, ಹೇಗಿದೆಯಪ್ಪ ಶೇಣಿಗೆ ಕ್ಲಾಸ್ಗಳು ಅಂತ. 5 ಗಂಟೆ ಸಮಯ. ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕಾಗ್ಲಿ ಯಾವುದೇ ರೀತಿಯ ಒಬ್ಬ ಸೀನಿಯರ್ ಜೂನಿಯರ್ ಅಂತಕ್ಕಂಥ ಒಂದು ಧೋರಣೆ ಇರಲಿಲ್ಲ. ಎಲ್ಲರನ್ನೂ ಸರಿಸಮನಾಗಿ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತು. ಆದ್ರೆ 2000 ಇಸುವಿನಲ್ಲಿ ಕಾರಣಾಂತರಗಳಿಂದ ನಾನು HKV ಡಿಗ್ರಿ ಕಾಲೇಜಿಗೆ ಬಂದೆ. ನಾನು 2022ರಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದೆ. ಅದ್ರ ಒಂದು ನನಗೆ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಈಗಲೂ ನನಗೆ ಬೆಂಗಳೂರಿನಲ್ಲಿ ಯಾರು ಸಿಕ್ಕಿದ್ರು ಭಾರತೀಯ ಕಾಲೇಜಿನ ವಿದ್ಯಾರ್ಥಿಗಳೇ ನನ್ನನ್ನು ಮಾತಾಡಿಸ್ತಕ್ಕಂಥದ್ದು. ಅದು ನೇರವಾಗಿ ಘಂಟಾಘೋಷವಾಗಿ ಹೇಳ್ತೀನಿ. 89ನೇ ಬ್ಯಾಚಿನ ವಿದ್ಯಾರ್ಥಿಗಳು ಈಗಲೂ ಜೊತೆ ಇದನ್ನ ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದರ ಅರ್ಥ ಇಂಗ್ಲಿಷ್ ರಿಲೇಶನ್ಶಿಪ್ ಅಲ್ಲ, ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈಗಲೂ ಅವರು ಖುಷಿಯಾಗಿ ನನ್ನ ಜೊತೆ ಮಾತಾಡಿಸ್ತಾರೆ. ಅದರಲ್ಲಿ ಆಲೂರೇ ಇರ್ಬೋದು, ಕುಮಾರ್ ಇರ್ಬೋದು, ಒಮ್ಮೇಗೌಡ ಇರ್ಬೋದು, ಇನ್ನು ಬಹಳಷ್ಟು ಮಂದಿ. ಈಗ PUC ಓದಿರ್ತಕ್ಕಂಥ ಹರೀಶ್ ಅಂತ ಹೇಳಿ ಇನ್ನೊಬ್ಬ ಇವನು MD ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಈಗಲೂ ನನ್ನ ಜೊತೆ ಆ ಒಂದು ಇದರಲ್ಲಿ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಆ ಒಂದು ಆತ್ಮೀಯತೆ, ಪ್ರೀತಿ, ಗೌರವ, ಆದರ ಅಂತಕ್ಕಂಥದ್ದು ಇರೋದೇ ಭಾರತೀಯ ಕಾಲೇಜಲ್ಲಿ.
ಸೊ ಅದಕ್ಕೆ ನಾನು ಜೀವನ ಪರ್ಯಂತ ಆ ಒಂದು ಕಾಲೇಜಿಗೆ ಚಿರಋಣಿಯಾಗಿರ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ ಎಲ್ರಿಗೂ. ಪರ್ಟಿಕ್ಯುಲರ್ ಆಗಿ ನಂಜುಂಡಸ್ವಾಮಿ ಅವರಿಗೆ ಮತ್ತೆ ಕುಮಾರ್ ಅವರಿಗೆ ಇವರಿಗೆಲ್ಲರೂ ನಾನು ಧನ್ಯವಾದ ಹೇಳ್ತೀನಿ. ಗುರುತಿಸಿ ಬಂದು ಮನೆಗೆ ಬಂದ ಆತಿಥ್ಯವನ್ನ ಸ್ವೀಕಾರ ಕೊಟ್ಟಿದ್ದೀರಾ, ನೀವು ಇನ್ವಿಟೇಷನ್ ಕೊಟ್ಟಿದ್ರಿ, ಅದಕ್ಕೆ ನಾನು ಬಹಳಷ್ಟು ಸಂತೋಷ ವ್ಯಕ್ತಪಡಿಸ್ತೀನಿ. ಈ ಮೂಲಕ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ಧನ್ಯವಾದಗಳನ್ನ ಅನಂತ ಅನಂತ ವಂದನೆಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಶಂಕರಲಿಂಗೇಗೌಡರು ಮಾತಾಡ್ತಾ ಹೇಳಿದ್ರು ನಾಗರಾಜ್ ಅವರು ತುಂಬಾ ದುಃಖದಲ್ಲಿದ್ದಾರೆ ಅಂತ. ಇಲ್ಲಿ ದುಃಖ ಪಡುವಂತಹದ್ದು ಏನು ನಡೆದೇ ಇಲ್ಲ, ಎಲ್ಲ ಖುಷಿ ಪಡುವಂತಹದ ನಡೆದಿರೋದು. ಮತ್ತೆ ನೀವು ಸಮಾರಂಭನ ಏರ್ಪಡಿಸಿದ ರೀತಿ ನನಗೆ ತುಂಬಾ ಈ ಕಾಕ್ಟೈಲ್ ಪಾರ್ಟಿ ಅಲ್ಲಿ ಡ್ರಿಂಕ್ಸ್ ಅವು ಬಿಟ್ರೆ ಇನ್ನು ಉಳಿದದ್ದೆಲ್ಲ ನನ್ನ ದೃಷ್ಟಿಯಲ್ಲಿ ತುಂಬಾ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಿನ್ನೆ ಬಂದಾಗ ಊಟ ಮಾಡಿದ್ವಲ್ಲ, ನಾನು ಜವರೇಗೌಡ್ರಿಗೆ ಹೇಳ್ದೆ, ಅವರು ನೆಕ್ಸ್ಟ್ ಮಂತ್ ರಿಟೈರ್ಡ್ ಆಯ್ತಾರೆ, ನಿಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲೂ ಈ ರೀತಿ ಅಡಿಗೆ ಮಾಡಿಸಿ, ಇಷ್ಟೇ ಸಾಕು. ಒಂದು ಮಾದರಿಯಾಗಿತ್ತು, ತಿಂಡಿಗಳಾಗ್ಲಿ ಊಟಗಳಾಗ್ಲಿ ಸಮಾರಂಭ ಆಗ್ಲಿ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಇಲ್ಲಿರುವಂತ ವಿದ್ಯಾರ್ಥಿಗಳನ್ನ ನೋಡಿ ನಮ್ಗೆ ನಮ್ಮ ಸ್ಟೂಡೆಂಟ್ಸ್ ಇವರೆಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಪ್ರಕಾಶ್ ಗೌಡ್ರು, ಸತೀಶ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಬಸವರಾಜು ಅಂತ ಬಂದಿದ್ರು IAS ಆಫೀಸರ್, ಅದ ಈಗಿಲ್ಲ ಬಸವರಾಜ್ ಅವರು. ಆಮೇಲೆ ಇನ್ನೊಬ್ಬ ಈಗ ತಾನೇ IAS ಮಾಡ್ಕೊಂಡಿರೋ IRS ಮಾಡ್ಕೊಂಡಿರುವಂತ ಒಬ್ಬ ವಿದ್ಯಾರ್ಥಿ ಚಂದನ್ ಅಂತ ಬಂದಿದ್ರು. ಚಂದನ್ ಬಗ್ಗೆ ಮಾತಾಡ್ತಾ, ನಿಮ್ಮ ಬ್ಯಾಚ್ಗಳ ವಿದ್ಯಾರ್ಥಿ ಅಲ್ಲದೆ ಇರ್ಬೋದು, ತೀರಾ ಜೂನಿಯರ್, ಒಂದು 26-27 ವರ್ಷ ಆಗಿದೆ. ನಾನು ನಮ್ಮ ಸ್ಟೂಡೆಂಟ್, PUCಯಲ್ಲೂ ಸ್ಟೂಡೆಂಟ್, ಡಿಗ್ರಿಯಲ್ಲೂ 1 ವರ್ಷ ನನಗೆ ಸ್ಟೂಡೆಂಟ್. ನಮ್ಮ ಹುಡುಗರು ಈ ರೀತಿ ಇದ್ದಾರಲ್ಲ ಅಂತ ಬಹಳ ಖುಷಿ ಆಗುತ್ತೆ. ತುಂಬಾ ಕಷ್ಟದಲ್ಲಿ ಅಡಿಗೆಯವ್ರ ಜೊತೆ ಕೆಲಸ ಮಾಡಿಕೊಂಡು ಪಾನಿಪುರಿ ಅಂಗಡಿಯಲ್ಲಿ ಇದ್ಕೊಂಡು ಈಗೆಲ್ಲ ಓದಿ ಈಗ ತುಂಬಾ ಉನ್ನತ ಸ್ಥಾನವನ್ನು ತಲುಪಿದ್ದಾರೆ. ನಮ್ಮ ಸ್ಟೂಡೆಂಟ್ ಇವರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಮತ್ತೆ ಈ ಅಧಿಕಾರಿ ಅನೇಕ ಜನ ನಮಗೆ ಅಧ್ಯಾಪಕರು, ಹೈಸ್ಕೂಲ್ ಟೀಚರ್ಸು, ಲೆಕ್ಚರರ್ಸು, ಆಮೇಲೆ ಇನ್ನ ಕೇಳಿದ್ರೆ ನಾನು ಒಂದು ಸ್ಕೂಲ ನಡೆಸ್ತೇನೆ ಅಂತಾರೆ, ನಾನು ಇದೇನೋ ವ್ಯಾಪಾರ ಮಾಡ್ತೇನೆ, ಈ ರೀತಿ ಮಾಡ್ತೇನೆ. ನನಗೆ ಬಹಳ ಸೋಜಿಗೆ ಆಗುತ್ತೆ. ನಾವೇನು ಮಾಡ್ಲೇ ಇಲ್ವಲ್ಲ, ಈ ರೀತಿ ಎಲ್ಲ ಇಷ್ಟು ಸಾಹಸಗಳು ಎಲ್ಲ ನಾವು ಮಾಡ್ಲಿಲ್ವಲ್ಲ. ಎಂತೆಂತ ಸಾಹಸ ಮಾಡ್ತಾರೆ ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಾನು ಈ ಸಮಾರಂಭಕ್ಕೆ ಅದೇ ನೈಟ್ ಎಲ್ಲ ಇರುತ್ತಲ್ಲ, ನೈಟ್ ಫಂಕ್ಷನ್ಗಳು ಅಂದ್ರೆ ಹೇಗೆ ಅಂತ, ನಾನು ನೈಟ್ ಇರಲ್ಲ ಅಂತ ಕೆಂಪೇಗೌಡರು ಬಿಡ್ಲಿಲ್ಲ ನನ್ನ, ನೀವು ಇರ್ಲೇಬೇಕು ಅಂತ ಹೇಳಿ. ಆಮೇಲೆ ಕೆಂಪೇಗೌಡರು ತುಂಬಾ ಚೆನ್ನಾಗಿ, ಮಾಯಿಗೌಡರು, ಕೆಂಪೇಗೌಡರು ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಈ ಸಮಾರಂಭನ ಯಶಸ್ವಿಯಾಗಿ ಆಗುವಾಗ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ. ಮತ್ತೆ ನಮ್ಮ ಹಿರಿಯರು ಹನುಮಪ್ಪನವರು, PK ನಾಗರಾಜ್ ಅವರು, C ಚೆನ್ನಣ್ಣವರು, ಇವರನ್ನೆಲ್ಲ ನಾವು ಈಗ ರಿಟೈರ್ಡ್ ಆದ್ಮೇಲೆ ಭೇಟಿ ಆಗೋದೇ ಕಡಿಮೆ ಆಗಿದೆ. ನಮ್ಮ ಪೊಲೀಸ್ SP ನಾಗರಾಜ್ ಅವರೆಲ್ಲ ಜೊತೆಯಲ್ಲಿದ್ವಿ. ತುಂಬಾ ಖುಷಿಯಾಗಿದೆ. ಹೀಗೆ ಮತ್ತೆ ಇದನ್ನ ಕೆಮಿಸ್ಟ್ ನಾಗರಾಜ್ ಅವರು ಹೇಳಿದಾಗೆ ಇದನ್ನ ಡಿಸಾಲ್ವ್ ಮಾಡ್ದೆ. ಹಿಂಗೆ ಮುಂದುವರಿಸ್ಕೊಂಡು ಹೋದ್ರೆ ನಾವು ಇನ್ನು ನಮ್ಗೇನ್ ಬರೋದಕ್ಕೆ ತೊಂದರೆ ಏನಿಲ್ಲ. ಹಿಂಗೆ ಸಂತೋಷಗಳನ್ನ ಹಂಚ್ಕೊಳ್ಳೋಣ. ಆಮೇಲೆ ಇದೆಲ್ಲ ಈ ಸಂಘಟಿಸುವಾಗ ನಂಜುಂಡಸ್ವಾಮಿ, ಬೊಮ್ಮೇಗೌಡ ಇವ್ರದೆಲ್ಲ ಶ್ರಮಗಳು ಎಲ್ಲ, ಆನಂದ್ ಇವರೆಲ್ಲ ಶ್ರಮ ಪಟ್ಟಿದ್ದಾರೆ. ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಮಾಡಿರ್ತಕ್ಕಂಥ ನಿನ್ನೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ 11:30 12 ಗಂಟೆ ಹೊತ್ತು ಬಂದ್ವಿ. ಆಗಿನಿಂದ ಹಿಡಿದು ಇದುವರೆಗೂ ಕೂಡ ನಿಮ್ಮ ಒಂದು ಆತ್ಮೀಯತೆ, ನಿಮ್ಮ ಒಂದು ಸರಳತೆ ಮತ್ತೆ ಇದು ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಬಹಳ ಮನಮುಟ್ಟುವಾಗಿತ್ತು. ನಿಜವಾಗ್ಲೂ ನಾವು ಭಾರತೀಯ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೀವಲ್ಲ ಅಂತ ಇವತ್ತಿಗೂ ಕೂಡ ಬಹಳ ಹೆಮ್ಮೆ ಇದೆ.
ಈಗ ನಾನು ರಿಟೈರ್ಡ್ ಆಗಿ 2014 ರಿಟೈರ್ಡ್ ಆದೆ. ಈಗ 2024 10 ವರ್ಷಗಳಿಂದಲೂ ಕೂಡ ಅಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ರಿಟೈರ್ಡ್ ಆದೆ. ಜೂನ್ ತಿಂಗಳಿನಲ್ಲಿ ನಮ್ಮ ಮಂಡ್ಯ ಅಭಿನವ ಭಾರತಿ ಕಾಲೇಜಿನಲ್ಲಿ ಇವತ್ತಿಗೂ ಕೂಡ ಹಂಗೂ ನಮ್ಮ ಕೆಂಪೇಗೌಡ ಅವರೆಲ್ಲ ಬೈತಾರೆ, ಬಡಿಯೋದೆ ನೀನು ಬರೋ ದುಡ್ಡು ಸಾಲದಿಲ್ವೇ, ಯಾಕೆ ಓದಿ ಅಂತ ಬೈತಾರೆ. ಹೋದ್ರೂ ನಾವು ಅಂದ್ರೆ ಅವ್ರ ಒಬ್ಬನೇ ಅಲ್ಲ, ನಮ್ಮ ವಾಕ್ನಲ್ಲೂ ಕೂಡ ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಏನೋ ಇನ್ನೂ ಮಾಡ್ಬೇಕೆ ಹಂಗೆ ಹಿಂಗೆ ಅಂತಾರೆ. ನಾನೇನ್ ಮಾಡ್ತೀನಿ ಅಂದ್ರೆ ಸೈಲೆನ್ಸ್ ಡಸಂಟ್ ಕ್ರಿಯೇಟ್ ದಿ ಪ್ರಾಬ್ಲಮ್, ಸ್ಮೈಲ್ ಸಾಲ್ವ್ಸ್ ದಿ ಪ್ರಾಬ್ಲಮ್. ಅದೇ ಸೂತ್ರದಲ್ಲೇ ನಾನು ಬರ್ತಾ ಇರೋದು. ಇವತ್ತಿಗೂ ನಾನು ಅಲ್ಲಿ ಬಹಳ ಆದರಣೀಯವಾಗಿ ಕಾಣ್ತಾರೆ. ಅಲ್ಲಿ ನಮ್ಮ ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳೇ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಿನ್ಸಿಪಾಲು ಕೂಡ ನಮ್ಮ ಫಿಸಿಕ್ಸ್ ಜನಾರ್ದನ್ ಅಂತಿದ್ದಾರೆ ನಮ್ಮ ಕಾಲೇಜಿನವರೇ. ಸುಮಂತ್ ಅಂತ ಕಾಮರ್ಸ್ ಅಲ್ಲಿ ಇದ್ದಾನೆ. ಆಮೇಲೆ ಕನ್ನಡದಲ್ಲಿ ಸಂದೇಶ್ ಅಂತ ಇದ್ದಾನೆ. ಸೊ ಹಾಗೆ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥವ್ರು ಅಲ್ಲೇ ಇರೋದ್ರಿಂದ ಅಲ್ಲೇ ನಾನು ಕೆಲಸನೂ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನಿಮ್ ಕೆಲವರಿಗೆ ಇನ್ನೂ ಮಾಡ್ತಾ ಈ ಬಡಿಯೋದ ಅಂತ ಅನ್ಸ್ಬೋದು, ಆದ್ರೂ ಮಾಡ್ತೀನಿ. ಆದ್ರೂ ಕೂಡ ಯಾಕೆಂದ್ರೆ ಇಲ್ಲ, ನಾನ್ ಬಿಡ್ಬೇಕು ಅಂತಂದ್ರು ಅವರು ಬಿಡ್ತಾ ಇಲ್ಲ. ಆಂಧ್ರವಿಯಾಗಿ ಮಾಡ್ತೀನಿ ಅಂತ ಈ ವರ್ಷದಿಂದ ಹೇಳಿದ್ದೆ. ಇವ್ರ ಕಾಟ ಕೆಂಪೇಗೌಡ ಕಾಟ ತಡೆಯಾರ್ದೆ ನಾನು. ಯಾಕಪ್ಪ ತಾಳು ಆಂಧ್ರವಿಯಾಗಿ ಬರ್ತೀನಿ ಅಂದ್ರೆ, ಇಲ್ಲ ಸರ್ ಇದೊಂದು ವರ್ಷ ಮಾಡ್ಬಿಡಿ, ಮುಂದ್ ವರ್ಷದಿಂದ ಆಂಧ್ರವಿಯಾಗಿ ಬರೋದಿ ಅಂತ ಒಂದವ್ರೆ. ಆಯ್ತಪ್ಪ, ಬಾಯಿನಲ್ಲಿ ಹಲ್ಲುಗಳೇನಾರ ಉಳ್ಕೊಂಡಿದ್ರೆ ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಒಂದಾಗ ನನಗೆ ನಮ್ಮ ಲಿಂಗಯ್ಯನವ್ರು ನೋಡಿದೆ, ಅಲ್ಲೇ ಇಲ್ಲ, ಆದ್ರೂ ಬಂದವ್ರೆ ಪಾರ್ಟಿಗೆ. ನಾನು ಅಲ್ಲಿ ಸೆಟ್ ತಂದಿದ್ದೀರೇನ್ರಿ ಎಂದು. ಆಗ ಯಾರು ತಂದಿರ್ತಾರೆ ಅವ್ರ ಈಸ್ಕೊಂಡ್ರೆ ಆಯ್ತು ಅಂತ ಬಂದಿರ್ಬೋದು ಅಂತ. ಆದ್ರೂ ಏನು ಯಾವುದು ಅವ್ರೇನು ಬಿಡ್ಲಿಲ್ಲ, ಎಲ್ಲಾನು ಚೆನ್ನಾಗಿ ಕರಗಿಸಿದ್ರು. ನಾನು ಬಯಲಜಿ ಮ್ಯಾನ್ ಆಗಿ ಏನು ಕೆಲಸ ಒಳಗಡೆ ಅವೆಲ್ಲ ಹಂಗಂಗೆ ಉಂಡುಂಡೆ ನಿಮ್ಗೆ ಅವರೆಲ್ಲ ಯಾವ ರೀತಿ ಡೈಜೆಸ್ಟ್ ಹಾಕೋದು ಏನು ಅಂತ ಇನ್ನೂ ತಲೆ ಕೆಡಿಸ್ಕೊಳ್ತಾವ್ರೆ. ಆದ್ರೂ ಕೂಡ ಚೆನ್ನಾಗಿ ಅವರು ಎದ್ದವ್ರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಸಂತೋಷ ಅಂತಂದ್ರೆ, ಈಗಾಗಲೇ ನಮ್ಗೆ ಭಾರತಿ ಕಾಲೇಜ್ನವ್ರಿಗೆ ಇದು ಮಾಸ್ ಗ್ಯಾದರಿಂಗ್, ಮಾಯಿಗೌಡರಿಗೂ ಗೊತ್ತಿರ್ಬೋದು, ಕೆಂಪೇಗೌಡರಿಗೂ ಗೊತ್ತಿರ್ಬೋದು. ಇದು ಹೆಚ್ಚು ಕಡಿಮೆ ನಮಗೆ 5ನೇದು ನಮ್ಮ ಭಾರತಿ ಕಾಲೇಜಿನ ವತಿಯಿಂದ. ಒಂದ್ಸಲ ಗಾಂಧಿ ಭವನದಲ್ಲಿ ಮಾಡಿದ್ರು, ಒಂದ್ಸಲ ಮೈಸೂರಲ್ಲಿ ಮಾಡಿದ್ರು, ಆಮೇಲೆ ಒಂದು ಮಳವಳ್ಳಿ, ಇದು ಒಂದು ಸ್ಪೋರ್ಟ್ಸ್ ಕ್ಲಬ್ ಇದು. ಆದ್ರೆ ಇದು ಎನ್ನಮಾಸನ ಇದು ಎಲ್ಲ ಇಲ್ಲಿ ಒಂದೇ ಕಡೆ ಸೇರಿರುವುದು ನಿಜವಾಗ್ಲೂ ಕೂಡ. ನಾವು ಈಗೆಲ್ಲರೂ ಕೂಡ ಇಲ್ಲಿ ನಮ್ಮ ಸೀನಿಯರ್ ಮೋಸ್ಟ್ಗಳು ಏನಿದಾರೋ ಅವ್ರೆಲ್ಲರೂ ಒಂದೇ ಕಡೆ ಯಾವ ಮದುವೆಲಾಗಲಿ ಯಾವ ಸಮಾರಂಭದಲ್ಲಾಗ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ಇನ್ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರುವತ್ತಿಗೆ ಇಲ್ಲಿ ಎಷ್ಟು ಜನ ಔಟೇ ಆಗೋಗಿರ್ತಾರೋ ನಿಮ್ಗೆ ಅಲ್ಲಿ ಇದು ಸ್ಮರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಕೆಲವರು ಆಡ್ ಆದ್ರೂ ಆಗ್ಬೋದು. ನಾನೇಂತ ಅಲ್ಲ, ಯಾರಾದ್ರೂ ನಮ್ಮ ಸಿದ್ದಪ್ಪಾಜಿ ನಮಗೆ ಅಚ್ಚುಮೆಚ್ಚಿನ ಒಬ್ಬ ಬಹಳ ಹೇಳ್ತಾರಲ್ಲ ದಿಗ್ಗಜರು ಅಂತ ಇದರಲ್ಲಿ ಕುಚು ಫ್ರೆಂಡ್ ಅವನು. ನಾವೊಂದು ಇನ್ನರ್ ಏನಂತ 6 ಜನ ಇದು ಮಾಡ್ಕೊಂಡಿದ್ವಿ. ಆ ತರ ಒಂದು ಆತ್ಮೀಯ ಸ್ನೇಹಿತ ಅವನು. ಯಾರಿಗೂ ಕೂಡ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅದರಿಂದ ಸಾವು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಮುಖ ನೋಡಕ್ ಬರೋ ಮೊದಲಿಗೆ ಇಲ್ಲೆಲ್ಲ ಎಲ್ಲರೂ ನೋಡ್ಕೊಂಡಂಗ ಆಯ್ತಲ್ಲ, ಅದು ಒಂದು ಸಂತೋಷ. ಆಮೇಲೆ ನಮ್ಮ ಈ ವಯಸ್ಸಲ್ಲಿ ನಾವೆಲ್ಲ ಸಾಮಾನ್ಯ ದೇವಸ್ಥಾನಗಳು ಆ ಕಡೆ ಹೋಗುವಂತ ಏಜು. ನಮ್ಮ ಮೈಕ್ಳು ಏನೋ ರೆಸಾರ್ಟ್ಕೊಂಡು ಕರ್ಕೊತಿರ್ಲಿಲ್ಲ. ಇಲ್ಲಿ ಜಾಸ್ತಿ ಜನಕ್ಕೆ ಸಂತೋಷ ಆಗಿರೋದು ನಮ್ಮ ಏಜ್ನವ್ರಿಗೆ. ಹೆಂಗೋ ಒಂದಿನ ರೆಸಾರ್ಟ್ ಕಳ್ದಂಗೆ ಆಯ್ತು ಅನ್ನೋದು ಕೂಡ ಅದೇ. ಯಾರು ಕರ್ಕೊಂಡು ಹೋದ್ರು? ಯಾರು ಈ ವಯಸ್ಸಲ್ಲಿ ನಾವು ಹೋಗಕ್ಕಾಗುದಿಲ್ಲ. ನಾವು ಹೋಗ್ತೀವಿ ಅಂದ್ರೆ ಈ ಬಡಿಯೋದಿನ ಈ ವಯಸ್ಸಲ್ಲಿ ಏನಪ್ಪ ರೆಸಾರ್ಟ್ಗೆ ಒಬ್ಬನೇ ಹೋದ್ನ ಯಾರು ಇದ್ರು ಅಂತಾರ. ಆ ತರದ ಏಜು ನಮ್ಗೆ. ಆ ತರ ಅದರಿಂದ ರೆಸಾರ್ಟ್ ಅಲ್ಲೂ ಬಹಳ ಚೆನ್ನಾಗಿದೆ. ನಮ್ಮ ಸ್ನೇಹಿತ ಕೆಂಪೇಗೌಡ ಮತ್ತೆ ಮಾಯಿಗೌಡ ಬಹಳ ಚೆನ್ನಾಗಿ ಎಲ್ರಿಗೂ ಕೂಡ ರೂಮ್ಗೆ ಅಲಾಟ್ ಮಾಡಿ ರೂಮನ್ನು ಕೊಟ್ರು. ಆದ್ರೆ ಯಾಕೋ ಕೆಂಪೇಗೌಡ ನನ್ನ ರೂಮ್ ಕಿತ್ಕಕ್ ನೋಡ್ದ. ಅದ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ, ಯಾರಿಗೋ ಕೊಡ್ಬೇಕು ಅಂತ. ನಾನು ಕೀನ ಕೊಡ್ಲಿ ನೋಡಪ್ಪ, ಆಲೆ
7 ಜನ ಇದ್ದೀವಿ, ನಮ್ಗೆ ಆಗೋದಿಲ್ಲ. ಇಲ್ಲ ಕಣೆ, ಕೊಟ್ಟೆ ಕೊಡು, ನಡಿ ನಾನೇ ಬರ್ತೀನಿ. ಅದೇನು ನೋಡ್ತೀನಿ, ಕೊಡ್ಲಿಲ್ಲ ಮಾತ್ರ. ಆ ವಿಷಯದಲ್ಲಿ ಅವ್ನೇನು ಬೇಜಾರು ಮಾಡ್ಕೊಳ್ಳೋಣ ವಿಧಿ ಇಲ್ಲ. ಏನ್ ಮಾಡೋದು, ನಮ್ಗೂ ವಯಸ್ಸಾಗಿದೆ, ಆಚೆ ಮಲಿಕಕ್ಕಾಗೋದಿಲ್ಲ. ಆಚೆ ಮಲಿಕ ಹಂಗೆ ಆಚೆ ಗಿಟ್ಕ ಬಂದ್ಬಿಟ್ಟಿದೆ. ಅದು ಕೂಡ ಎದುರ್ತಾ ಇದೆ, ಆ ತರ ಇರ್ತದೆ. ಈಗ ನಾವು ಅಭಿನವ್ ಭಾರತಿ ಕಾಲೇಜಲ್ಲಿ ಇದ್ದೀನಿ, ನಾನಲ್ಲಿ ಪ್ರತಿ ಸಲನೂ ಹೇಳ್ತೀನಿ, ನೀವು ಹೋಗಿ ನಮ್ಮ ಭಾರತಿ ಕಾಲೇಜಲ್ಲಿ ನೋಡಿ, ಹುಡುಗರು ಶಿಸ್ತೇನು ಎಲ್ಲ ನೀವು ಕೊನೆ ಬೆಂಚ್ಗೆ ಗುದ್ದಾಡ್ತಿರಲ್ಲ. ನಮ್ಮಲ್ಲಿ ಎಲ್ಲ ಕೊನೆ ಹೋಯ್ತಾರೆ. ಮೊದಲು 1-2 ಡೆಸ್ಕೆಲ್ಲ ಖಾಲಿ. ಹೋಗಿ ಅಲ್ಲಿ ಪಾಪ ನೋಡಿ 80 ಜನ 90 ಜನಕ್ಕೆ ನಾವು ಪಾಠ ಮಾಡ್ತಿದ್ದಂತ ವ್ಯಕ್ತಿಗಳು ಗುದ್ದಾಡೋರು. ಸರ್ ದಿನ ಇವರೇ ಕೂತ್ಕೋತಾರೆ ಸರ್, ನಾವು ಪೈಟ್ ಕೂತ್ಕೋಕೆ ಅವಕಾಶ ಕೊಡೋದಿಲ್ಲ ಅಂತ. ನೀವು ನೋಡಿದ್ರೆ ಎಲ್ಲ ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೋತೀರಿ, ಹೋಗಿ ಕಲೀರಿ ಅಲ್ಲಿ ಹೋಗಿ ಅಂತ. ಏನ್ ಸರ್ ಯಾವಾಗ್ಲೂ ಬರೀ ಭಾರತಿ ಕಾಲೇಜ್ನವ್ರು ಹೇಳ್ತೀರಿ ಅಂತ ಅಂದ್ರು. ಹೋಗಿ ನೋಡ್ಕೊ ಬನ್ನಿ, ತಿರುಗಿ ಮಾತಾಡ್ಬೇಡಿ ಅಂತ. ಅವ್ ಹೆಂಗೆ ಅಂದ್ರೆ ಲಾಸ್ಟ್ ಟೈಮ್ ಪಾಠ ಮಾಡಿರ್ತೀವಿ, ಈ ಟೈಮ್ ಸ್ಟಡಿ ಸರ್ಟಿಫಿಕೇಟ್ಗೋ ಅಥವಾ ಇದು TCಗೋ ಬರ್ತಾರೆ, ಒಂದು ವಿಶ್ ಮಾಡುವುದಿಲ್ಲ. ನಾವೇ ಏನಪ್ಪ ಯಾಕೆ ಬಂದಿ ಅಂದಾಗ, ನಮಸ್ತೆ ಸರ್ ಹೆಂಗಿದ್ರೆ ಹಿಂಗೆ ರಿಯಲಿ ಬಹಳ ಬೇಜಾರಾಯ್ತು. ಆಮೇಲೆ ಅಲ್ಲಿ ಯಾರು ಡ್ರೆಸ್ ಕೋಡ್ ಮಾಡಿದ್ರು, ಬುಧವಾರ ಅವ್ರಿಗೆ ಕಲರ್ ಡ್ರೆಸ್ಸು, ಶನಿವಾರ ಕಲರ್ ಡ್ರೆಸ್ಸು. ಡ್ರೆಸ್ ಕೋಡ್ ಸರಿ ಇರಲಿಲ್ಲ. ಹೆಣ್ಮಕ್ಳಿಗೆ ಇದು ಅವ್ರಿಗೆ ಹೇಳಿದ್ರು, ನೋಡಪ್ಪ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿದ್ರು, ನೋಡಿ ನಿಮ್ಮ ಮಗಳದು ಡ್ರೆಸ್ ಕೋಡ್ ಸರಿ ಇಲ್ಲ, ಅವ್ರ ಅಮ್ಮನ್ ಫೋನ್ ಮಾಡಿ ಅಂತ. ಅವ್ರ ಅಮ್ಮನ್ ಫೋನ್ ಮಾಡಿದ್ರೆ ಅವರು ಬಂದ್ರು, ಇಲ್ಲಿಗಂಡ್ ಪ್ಯಾಂಟು, ಒಂದ್ ಕೈಗೆ ಒಂದ್ ನಾಯಿ ಮರಿ. ಏನ್ ಸರ್ ಕರೆದ್ರಲ್ಲ ಅಂತ. ಅವ್ರಿಗೆ ಇನ್ನೇನು ಹೇಳು, ಅವಳೆ ವಾಸಿ ಅವ್ರ ಮಗಳಿಗೆ ಇವಳಿಗಿಂತ ಇವಳೆ ನಿಂತಾಗ ಅವಳು ಹೆಂಗೆ ಅಂದ್ಬಿಟ್ಟು, ಏನಿಲ್ಲ ನಿಮ್ಮ ಮಗಳನ್ನ ಒಂದ್ ಸ್ವಲ್ಪ ಓದ್ತಾವಳೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಳ್ಸಿಟ್ಟು ಇದು ರಿಯಲಿ ಅದು ಆ ತರ ಅದೇ. ಆಮೇಲೆ ಅದ್ಯಾರೋ ಒಬ್ಬರು ಹೇಳ್ತಿದ್ರು, ಅದ್ಯಾರೋ ಹುಡುಗಿ ಒಂದು ಬರ್ಮಳ ಚಡ್ಡಿಯೋ ಅಥವಾ ಚಡ್ಡಿನೋ ಹಾಕೊಂಡ್ಬಿಟ್ಟಿಲ್ಲ ನನ್ನ ಕ್ಲಾಸ್ಗೆ. ಸೊ ಅವ್ರ ತಾಯಿನ ಕರ್ಸ್ಬಿಟ್ಟು, ಸೊ ಇದು ಕರ್ಸ್ಬಿಟ್ಟು ಹೇಳುವ ಅನ್ಬಿಟ್ಟು ಅವ್ರ ತಾಯಿ ಕರ್ಸಿದ್ರೆ, ಅವ್ರ ತಾಯಿ ಚೂಡಿದಾರದಲ್ಲಿ ಬಂದ್ರಂತೆ, ನೋಡಿ ನಿಮ್ ಮಗಳು ಚಡ್ಡಿ ಹಾಕೊಂಬಂದವ್ರೆ, ನೀವು ಅವ್ರಿಗೆ ಹೇಳ್ಬೇಕು ಇದ್ಯಾಕೆ ಹಿಂಗೆ ಈ ತರ ಕಳ್ಸೋದು ಅಂತ. ಇನ್ನು ಹೋಗಿರಿ ಸರ್, ಅವಳು ನನ್ ಚಡ್ಡಿ ಹಾಕೊಂಡ್ಬಿಟ್ಟ, ನಾನೀಗ ಚೂಡಿದಾರ ಹಾಕೊಂಡ್ಬಿಡ್ಬೇಕಂತ ಅಂತ. ಆ ತರದ ವ್ಯವಸ್ಥೆಗಳು ಇದೆ. ನಾನು ಪ್ರತಿಯೊಂದು ಇದನ್ನು ಕೂಡ ಅಭಿನವ್ ಭಾರತಿನಲ್ಲಿ ಇದ್ದು ಕೂಡ ನನಗೆ ಅಲ್ಲಿ ಒಂದು ಸೆಂಟಿಮೆಂಟ್ ಇದೆ. ಭಾರತೀಯ ಕಾಲೇಜ್ ಅಂತ ಹೆಂಗ್ ವಸತಿ ಅದೇ ಹಿಂದಕ್ಕೆ ಅಭಿನವ ಅದೇ ಅಷ್ಟೇ, ಹಿಂದಕ್ಕೆ ಅಭಿನವ ಅದೇ. ನಾನು ಅದಕ್ಕೆ ಮಧುಮಾದೇಗೌಡರು ಒಂದ್ಸಲ ಕೇಳಿದಾಗ, ಇಲ್ಲ ಸರ್ ನಮ್ ಕಾಲೇಜಲ್ಲ ಮಾಡ್ತಾವನಿ ಅಂದೆ. ನಮ್ ಕಾಲೇಜ್ ಅಲ್ಲ, ಎಲ್ಲಿ ಅಂದ್ರು, ಅಭಿನವ್ ಭಾರತಿ ಸರ್. ನಮ್ ಕಾಲೇಜ್ ಹೆಂಗಾಯ್ತು, ಭಾರತಿ ಕಾಲೇಜ್ ಇಲ್ವ ಸರ್ ಅಲ್ಲಿ? ಅಭಿನವ ಒಂದು ಹೊಸದಾಗಿ ಹಾಕೊಂಡಿವ ಅಷ್ಟೇ ಅಂತ. ಆ ಒಂದು ಹೆಮ್ಮೆ ನಮಗೆ ಸಿಕ್ತಂತ ನಮ್ಮ ರೆಡ್ಡಿಯವರು ಕೂಡ ಆಗಾಗ ಜ್ಞಾಪಿಸ್ಕೊಳ್ತೀರಿ. ನಾವಿದ್ದಂತ ಆ ಕಾಲ ನಾವೆಲ್ಲ ಜೊತೆಗೆ ಇರ್ತಿದ್ದು ಕಾಫಿಗೆ ಮತ್ತೆ ತಿಂಡಿಗೆ ಪ್ರತಿಯೊಂದು ಬಹಳ ಇವತ್ತಿನ ಸಣ್ಣ ನೆನಪಲ್ಲಿದೆ. ನೀವೆಲ್ಲ ಬಹಳ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದೀರಿ. ಆಮೇಲೆ ನಿಮ್ಮಲ್ಲೇ ಒಂದು ಏನು ಒಳ್ಳೆ ನಮ್ಮ ನಂಜುಂಡಸ್ವಾಮಿ ಹಾಕಿದ ಮೆಸೇಜ್ ನೋಡಿ ಬಹಳ ಖುಷಿ ಆಯ್ತು. ಏನು ಅಂದ್ರೆ ಯಾರು ಚಡ್ಡಿ ಹಾಕ ಬರಬೇಡಿ, ಆಮೇಲೆ ಕಾಲರ್ಲೆಸ್ ಟೀ ಶರ್ಟ್ ಹಾಕ್ಬೇಡಿ ಅಂತ. ಅದು ಹಾಕಿದ್ದು ಬಹಳ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಮ್ಮ ಅಧ್ಯಾಪಕರಲ್ಲೇ ಕೆಲವರು ಅದರಲ್ಲೇ ಬಂದ್ಬಿಡೋರು, ಅದರಲ್ಲಿ ಬರೋರು ಗ್ಯಾರಂಟಿ ಬರೋರು. ಸದ್ಯ ನಾವಾಗ ಚಡ್ಡಿ ಯಾರ ಹಾಕ ಬಂದವ್ರಂತ ಖುಷಿ ಪಡ್ಬೇಕಾಗೋದು ಅಷ್ಟೇ. ಆ ಕಾರಣಕ್ಕೆ ಪ್ರತಿಯೊಂದು ಕೂಡ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಈ ನಾವು ಒಂದು ಸಮಾರಂಭ ಬಹಳ ಅಚ್ಚುಕಟ್ಟಾಗಿತ್ತು. ನಮ್ಗೂ ಎಲ್ಲ ರೆಸಾರ್ಟ್ ನ ತೋರಿಸ್ದಂಗಾಯ್ತು ನೀವು. ಸೊ ನಾವೇನು ಈಗ ಸುಳ್ಳು ಹೇಳುದೇನಲ್ಲ, ನಾವೇನು ರೆಸಾರ್ಟ್ ನ ಸಂಸ್ಕೃತಿಗೆ ಬಂದವರಲ್ಲ, ರೆಸಾರ್ಟ್ಗೂ ಕೂಡ ನಾವೇನು ಓದೋರು ಅಲ್ಲ. ಮೊದಲಿಂದ ರೆಸಾರ್ಟ್ ನ ಕಾನ್ಸೆಪ್ಟೇ ಇರ್ಲಿಲ್ಲ. ಆ ಒಂದು ಮೊದಲು ಹುಡುಗರು ಮಳವಳ್ಳಿಲಿ ಮಾಡಿದಾಗಲ ನೋಡಿದ್ವಿ. ಆಮೇಲೆ ನಮ್ಮ ಮಾಂಡವ್ಯ ಕ್ಲಬ್ ಇಂದ ಬಹಳ ಯಶಸ್ವಿಯಾಗಿ ಕೂಡ ಕೆಂಪೇಗೌಡರು ಮಾಡಿದ್ರು. ಸೊ ಇದಕ್ಕೆ ಇಲ್ಲೂ ಕೂಡ ನೀವು ಮಾಡಿದ್ದೀರಿ. ಸೊ ಏನು ನಾವು ಕಣ್ಮುಚ್ಚಿ ಹೊತ್ತಿಗೆ ಒಂದು 2-3 ರೆಸಾರ್ಟ್ ನೋಡ್ದಂಗೆ ಆಯ್ತು. ಸೊ ಬಹಳ ಚೆನ್ನಾಗಿ ಮಾಡಿದ್ದೀರಿ ನೀವು. ನಿಮ್ಮ ಒಂದು ಏನು ಒಗ್ಗಟ್ಟಿದೆಯೋ ಮತ್ತೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದೀರಿ. ಆಮೇಲೆ ಉನ್ನತ ಸ್ಥಾನನ ಪಡೆದಿದ್ದೀರಿ. ಆರ್ಥಿಕವಾಗಿ ಬಹಳ ಪ್ರಬಲರಾಗಿದ್ದೀರಿ, ಸಬಲರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ
ನಾನು ನಮ್ಮ ಎಲ್ಲ ಅಧ್ಯಾಪಕರ ಪರವಾಗಿ, ಅದರಲ್ಲೂ ಕೂಡ ಇದರಲ್ಲಿ ನಮ್ಮ ಕೆಂಪೇಗೌಡರು ಮತ್ತು ನಮ್ಮ ಮಾಯಿಗೌಡರು ಈ ಒಂದು ಆರ್ಗನೈಸೇಷನ್ ಇದರಲ್ಲಿ, ಆಮೇಲೆ ನಂಜುಂಡಸ್ವಾಮಿ ಒಂದು ಆ ಟೀಮ್ನ ಲೀಡರ್ಶಿಪ್ಪನ್ನು ತಗೊಂಡು ಚೆನ್ನಾಗಿ ಮಾನಿಟರ್ ಮಾಡಿ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಸೊ ನಿಮಗೆ ಎಲ್ರಿಗೂ ಶುಭವಾಗಲೆಂದು ಹಾರೈಸ್ತಾ ಮತ್ತೊಮ್ಮೆ ನಿಮಗೆ ವಂದನೆಗಳು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅವರಿಗೆ ಭಾರತಿ ಕಾಲೇಜಿನಲ್ಲಿ 18 ವರ್ಷಗಳ ಕಾಲ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದಾದ ನಂತರದಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ 16 ವರ್ಷಗಳ ಕಾಲ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿ 2021ರಲ್ಲಿ ನಿವೃತ್ತಿ ಹೊಂದಿದ್ದೇನೆ. ನನಗೆ ಪ್ರತಿದಿನ ಇವತ್ತಿಗೂ ನಾನು ಬಸ್ಸಿನಲ್ಲೇ ಎಲ್ಲೇ ಓಡಾಡಿದ್ರು ಹೋಗುವಂಥದ್ದು. ಆ ಕಾರಣದಿಂದಾಗಿ ನಮ್ಮ ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳು, ಕಂಡಕ್ಟರ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಎಂಪ್ಲಾಯಿಗಳಾಗಿರ್ಬೋದು, ಪ್ರತಿದಿನ ಒಬ್ಬಲ್ಲ ಒಬ್ಬ ವಿದ್ಯಾರ್ಥಿ ನನಗೆ ಸಿಕ್ಕಿ ಮಾತಾಡಿಸ್ತಾ ಇರ್ತಾರೆ. ಆ ಖುಷಿ ನನಗಿದೆ. 18 ವರ್ಷಗಳ ಕಾಲ ಭಾರತಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿದ್ದಂತಹ ಸಂದರ್ಭಗಳಲ್ಲಿ ನಮ್ಮ BSc ವಿದ್ಯಾರ್ಥಿಗಳು ಹೆಚ್ಚಾಗಿ ಅವರು ಅಂತಿಮ ವರ್ಷದ ಒನ್ ಡೇ ಪಿಕ್ನಿಕ್ಗೆ ಸಸಿ ಸಂಗ್ರಹಣಾ ಕಾರ್ಯಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಹೆಚ್ಚಾಗಿ ನಮ್ಮ ಲ್ಯಾಂಗ್ವೇಜ್ ಅಧ್ಯಾಪಕರನ್ನ ಕರ್ಕೊಂಡು ಹೋಗ್ತಿದ್ರು. ನಾವು ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ, BSc ವಿದ್ಯಾರ್ಥಿಗಳು ಹೋದಾಗ ಸರ್ ಅವ್ರು 3 ವರ್ಷ ಪಾಠ ಕೇಳ್ತಿರ್ತೀವಿ, ನೀವು ಬರೀ 2 ವರ್ಷ ಪಾಠ ಮಾಡಿದಿರಿ, ಆ ಕಾರಣದಿಂದಾಗಿ ನೀವು ನಮ್ಗೆ ಬರಬೇಕು ಅಂತ ಹೇಳಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. 18 ವರ್ಷಗಳ ಕಾಲದಲ್ಲಿ ನಾನು ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೆಚ್ಚು ಪ್ರವಾಸಗಳನ್ನ ಮಾಡಿದಂತಹ ಅಧ್ಯಾಪಕ ಅಂತ ಅಂದ್ರೆ ನಾನೇ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಎಲ್ಲರೂ ಕರೆಯುವಂತವ್ರು. ನಾನು 88ರಲ್ಲಿ ಬಂದ್ರು, 88ರಿಂದ ಒಟ್ಟು 14 ವರ್ಷಗಳ ಕಾಲ ನಾನು ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರವಾಸ ಕೈಗೊಂಡಿದ್ದೇನೆ. ಆ ದಿನ ಎಲ್ಲ ದಿನಗಳು ನನಗೆ ನಿನ್ನೆ ನೆನಪಾಗ್ತಾ ಹೋಗ್ತದೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ನೋಡ್ತಾ ಹೋದಂತಹ ಸಂದರ್ಭಗಳಲ್ಲಿ ಅನ್ನಿಸ್ತಾ ಹೋಯ್ತು. ನಮ್ಮ ವಿದ್ಯಾರ್ಥಿಗಳು ನಾವು ಬಯಸೋದು ಇದು ಭಾಗ್ಯವೇ ಅಂತಾರಲ್ಲ, ಹಾಗೆ 16 ವರ್ಷಗಳ ಹಿಂದೆ ನಾನು ಈ ಕಾಲೇಜ್ ಬಿಟ್ಟೋದ್ರು ನನ್ನನ್ನ ನೆನಪಿಟ್ಟುಕೊಂಡು ಕರೆದಿದ್ದಕ್ಕಾಗಿ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಜೊತೆಗೆ ಅದ್ಭುತವಾದಂತಹ ಅಚ್ಚುಕಟ್ಟಾದಂತಹ ವ್ಯವಸ್ಥೆ, ತುಂಬಾನೇ ಖುಷಿ ಆಗಿದೆ. ಇದು ಪ್ರತಿ ವರ್ಷವೂ ಹೀಗೆ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಹಾಗೇನಿಲ್ಲ, ನೀವು ವಿಸರ್ಜನೆ ಮಾಡ್ತಿದ್ರಲ್ಲಿ ಏನು ಇದನ್ನ ಮಾಡಿದ್ದೀರೋ ಅದು ವಿಸರ್ಜನೆ ಆಗುವುದು ಬೇಡ. ಅಟ್ಲೀಸ್ಟ್ ನಾವು ಆನವದಲ್ಲಾದರೂ ನಿಮ್ಮೊಟ್ಟಿಗೆ ಭಾವನಾತ್ಮಕವಾದಂತಹ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿ ಮಿತ್ರಗಳ ಪ್ರತಿಯೊಬ್ಬರು ನೋಡಿದಾಗಲೂ ತುಂಬಾ ಖುಷಿ ಆಗುತ್ತೆ. ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಸಂಕಲ್ಪನೆಯವರು ಇವರು ದರ್ಶಾಮಿ ಅವರು ಹೇಳಿದ್ರಲ್ಲ, ಅದು ತುಂಬಾನೇ ಖುಷಿ ಕೊಟ್ಟಿದೆ. ನನಗೆ ಇವತ್ತು ಅನ್ಸುತ್ತೆ 18 ವರ್ಷಗಳ ಕಾಲ ಕೇವಲ 8 ತಿಂಗಳ ಸಂಬಳವನ್ನು ಪಡೆದು ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಹೇಳಿದ್ರೆ ಯಾರೂ ನಂಬೋದಿಲ್ಲ. ನಾನು ಖಂಡಿತವಾಗೂ ತುಂಬಾನೇ ಹ್ಯಾಪಿ ಆಗಿದ್ದೆ. ಕೈ ತುಂಬ ಸಂಬಳ ಬಂದಂತಹ ಬೆಂಗಳೂರಿಗೆ ಹೋದ ನಂತರದಲ್ಲಿ ಸಂಬಳ ಬಂತು, ಇಷ್ಟು ಖುಷಿ ನಿಂಗಿರಲಿಲ್ಲ. ಇಲ್ಲಿ ಸಂಬಳ ಕಡಿಮೆ ಇತ್ತು, ಆದರೆ ಹೆಚ್ಚು ಖುಷಿ ಪಟ್ಟಿದ್ದು ನಾನು ಅಂತ ಹೇಳಿದ್ರೆ ಭಾರತಿ ಕಾಲೇಜಿನಲ್ಲಿ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಾಪಕ ವೃಂದದವರಿಗೆ, ವಿದ್ಯಾರ್ಥಿ ಮಿತ್ರರುಗಳಿಗೆ ಹಾಗೂ ಸಂಸ್ಥೆಯ ಸಮಸ್ತರಿಗೆ ವಂದಿಸಿ ಧನ್ಯವಾದ. ಸುಂದರವಾದ ಒಂದು ಆರ್ಗನೈಸೇಷನ್, ವೆಲ್ ಆರ್ಗನೈಸ್ಡ್. ನಿಮ್ಮ ಎಫರ್ಟು ಸುಮಾರು ಪ್ರತಿಫಲವನ್ನು ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದೆ. ಫ್ರೂಟ್ಫುಲ್ ಆದ ರಿಸಲ್ಟ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನೇಚರ್ ಕೂಡ ಸಾಥ್ ಇದೆ. ಎಂತ ಕೂಲ್ ವೆದರ್. ಒಂದು 20 ದಿವಸದಿಂದ ಪ್ರತಿ ದಿವಸ ಮಳೆ ಬರ್ತಾ ಇತ್ತು. ಬಟ್ ಆದ್ರೆ ನಿಮ್ಮ ಒಂದು ಪ್ರೀತಿಯ ಹಿನ್ನೆಲೆ ನೇಚರ್ಗೂ ತಲುಪಿದೆ. ನಾನು ಬಹುಶಃ ಭಾರತಿ ಕಾಲೇಜನ್ನು ಬಿಟ್ಟು 2002ರಲ್ಲಿ ಬಿಟ್ಟೆ. ಹಾಗೆ ನಾನು ವ್ಯಾಲ್ಯೂಯೇಷನ್ಗೆ ಭಾರತಿ ಕಾಲೇಜ್ಗೆ ಲಾಸ್ಟ್ ವೀಕಲ್ಲಿ ಇದ್ದೆ. ಈ ಥರ ನಿಮ್ದೆಲ್ಲ ಪ್ರೊಫೆಸರ್ಗಳ ಮನೆಗೆ ವಿಸಿಟ್ ಮಾಡೋದು ಅದೆಲ್ಲ ಗೊತ್ತಾಗ್ತಾ ಇತ್ತು. ನನಗೆ ಒಂದ್ ಕಡೆಗೆ ಅನಿಸ್ತು, ಎಲ್ಲಿ ನನ್ನ ಮರ್ತು ಬಿಟ್ಟಿರ್ತಾರೆ ಅಂತ. ಆದರೂ ನೀವು 20 ವರ್ಷ ಆದ್ಮೇಲೂ ನನ್ನನ್ನು ನೆನಪು ಮಾಡಿಕೊಂಡು ಪ್ರಕಾಶ್ ಗೌಡ್ರೇನೋ ನನ್ನನ್ನು ಗ್ರೂಪಲ್ಲಿ ಸೇರಿಸಿದ್ರು.
ಓ ಪರವಾಗಿಲ್ಲ, ನಾನು ಲಿಸ್ಟಲ್ಲಿ ಇದ್ದೀನಿ ಅಂತ ಹೇಳಿ ಗೊತ್ತಾಯ್ತು. ಮತ್ತೆ ನಾನು ನೇರವಾಗಿ ಹೇಳ್ಬೇಕು ಅಂದ್ರೆ, ನಿಮ್ಮ ಎಮೋಷನಲ್ ಬಾಂಡೇಜ್ ಇಂದ ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ. ಉದಾಹರಣೆಗೆ 80 ವರ್ಷದ TV ಹನುಮಪ್ಪನವ್ರು ಇರ್ಬೋದು, ನಾಗರಾಜ್ ಸರ್ ಇರ್ಬೋದು. ನನಗೆ ಈಗ 60 ವರ್ಷ. ನನ್ಗೆ ಅನಿಸ್ತಾ ಇದೆ 20 ವರ್ಷ ನಾನು ಆರಾಮಾಗಿ ಬದುಕ್ತೀನಿ ಅಂತ ಅನಿಸ್ತಾ ಇದೆ. ಅದು ಒಂದು ಲೈವ್ ಎಕ್ಸಾಂಪಲ್. ಮತ್ತೆ ನಮ್ಮ ಶೇರ್ ಮಾರ್ಕೆಟ್ ಜಾಸ್ತಿ ಆಗಿದೆ ಮನೆಯಲ್ಲಿ. ನಮ್ಮ ಮೇಲೆ ನೀವು ಬಂದ ಮೇಲೆ ವಿಪರೀತವಾದ ಕಾಳಜಿ ಇದೆ. ಯಾಕೆಂದ್ರೆ IPS IAS ಸ್ಟೂಡೆಂಟ್ಸ್ ವರ್ಗ ಇದೆ. ಹಾಗಾಗಿ ನಮ್ಗೆ ಡೈವರ್ಸ್ ಮಾತು ಖಂಡಿತ ಕೊಡಲ್ಲ. ಡೈವರ್ಸ್ ಕೊಟ್ಬಿಡ್ತೀನಿ ಅನ್ನೋ ಮಾತು ಖಂಡಿತ ಬರಲ್ಲ. ಅಲ್ಲ, ಈ ವಯಸ್ಸಲ್ಲೂ ಕೊಡೋ ಒಂದು ಇದಿರುತ್ತೆ. ಅಂದ್ರೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮಂಡ್ಯದ ಗಂಡುಗಳ ಜೊತೆ ಬೇರೆ ಕಡೆಯಿಂದ ಬಂದ ಇವರು ಬದುಕೋದು ಅಂದ್ರೆ ಬದುಕನ್ನ ಸ್ಮೂತ್ ಆಗಿ ತಗೊಂಡೋಗ್ಬೇಕು. ನಾವು ಸ್ವಲ್ಪ ಹೊರಟಿದ್ರೆ. ಹಾಗಾಗಿ ಅಂದ್ರೆ ನಾನು ತುಂಬಾ ಹ್ಯಾಪಿಯಾಗಿದ್ದೇನೆ. ಮೈ ವೈಫ್ ಇಸ್ ಕೆಂಪೇಗೌಡರು ಇದ್ದಾರೆ, ಅವ್ರ ಕೊಲೀಗು. ನಮ್ಮ ವೈಫ್ ಮಹಾರಾಜಸ್ ಕಾಲೇಜಲ್ಲಿ ಇದ್ದಾರೆ. ಹೇಳಬೇಕು ಅಂದ್ರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದ ಭಾರತಿ ಕಾಲೇಜ್. ಮತ್ತೆ ಈ ಸಂದರ್ಭದಲ್ಲಿ ನಾನು ಭಾರತಿ ಕಾಲೇಜ್, ಮಳವಳ್ಳಿ ತಾಲೂಕಾದ್ರೂ ಭಾರತಿ ಕಾಲೇಜ್ ನೋಡಿರ್ಲಿಲ್ಲ. ನಾನು ಇಬ್ಬರನ್ನ ಜ್ಞಾಪಿಸ್ಕೊಳ್ತೇನೆ. ಭಾರತಿ ಕಾಲೇಜ್ಗೆ ಸೇರ್ಬೇಕಾದ್ರೆ ನಮ್ಮ ಇಲ್ಲಿ ಶ್ರೀಕಲ್ಚರ್ ಶಿವಸ್ವಾಮಿ ಇದಾರಲ್ಲ, ಅವರ ತಮ್ಮ ರಾಮಕೃಷ್ಣ, ಗೋಪಾಲ್ ಕೃಷ್ಣ, ಅವರು ನನಗೆ ಭಾರತಿ ಕಾಲೇಜ್ ಬಗ್ಗೆ ಕಿರು ಪರಿಚಯ ಮಾಡಿಕೊಟ್ಟಿದ್ದು PG ಓದುವಾಗ. ಮತ್ತೆ ನನ್ನ ಊರಿನ ಸನ್ಮಿತ್ರ B ಶಿವಕುಮಾರ್ ಅಂತೇಳಿ, ಈಗ ಇಲ್ಲ, ಈ ನೋಮೋರ್, ನನ್ನ ಕ್ಲಾಸ್ಮೇಟು. ಸೊ ಅವರಿಬ್ಬರು ಹೇಳಿದ್ರಿಂದ ನನಗೆ ಏನಾಗಿದೆ, ಭಾರತಿ ಕಾಲೇಜ್ಗೆ ಒಂದು ಅಪ್ಲಿಕೇಶನ್ ಕೊಡ್ಲಿಕ್ಕೆ ಅವರಿಬ್ಬರು ಕಾರಣಕರ್ತರು. ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ, ನನಗೆ RI ರೀಜನಲ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದ್ದು. ನಮ್ಮ ಮಂಡ್ಯ ಜಿಲ್ಲೆಯವ್ರನ್ನ ಕಂಡ್ರೆ ಅಪಹಾಸ್ಯ ಮಾಡೋರು. ನನಗೂ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ನಾನು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ನಾನು ಹೇಗೆ ಅಂದ್ರೆ ಮಾಮೂಲಿ ಮಾರ್ಕ್ಸ್ ತಗೋತಾ ಇದ್ದೆ. ಮತ್ತೆ 3rd ಸೆಮ್ 4th ಸೆಮ್ಗೆ ಬರೋಷ್ಟೊತ್ತಿಗೆ ಸೆಂಟ್ರಲ್ ಕಾಲೇಜಲ್ಲಿ, ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇದ್ದ ಹುಡುಗರು ಹುಡುಗಿಯರ ಮಾರ್ಕ್ಸಿಗೆ ನಾನು ಅವರನ್ನು ಮೀರಿಸ್ತಾ ಇದ್ರು ಅವ್ರ ಲೆವೆಲ್ಗೆ. ಮತ್ತೆ ನನ್ನ ಫಸ್ಟ್ ಇಯರ್ಲೇ ಗುರುತು ಮಾಡಿ ಮಂಡ್ಯ ಫೆಲೋ ಅಂತ ಕರಿತಾ ಇದ್ರು. ನನಗೆ ಮಂಡ್ಯ ಫೆಲೋ ಅಂತ ಹೇಳಿ ಕರಿತಾ ಇದ್ರು. ಮತ್ತೆ ಕೆಲವು ಜವಾಬ್ದಾರಿಗಳನ್ನ ಫುಡ್ ಕಮಿಟಿ ಈ ತರದ ಆರ್ಗನೈಸೇಷನ್ ಮಾಡಿದಾಗ ಕಾಲೇಜಲ್ಲಿ ಕೊಟ್ಟಿದ್ರು. ಎಲ್ಲರೂ ಇವನಿಗೆ ಕೊಟ್ಟಿದ್ದಾರಲ್ಲ ಜೂನಿಯರ್ಗೆ ಅಂತೇಳಿ ಅಂತ ಇದ್ರು. ಆ ತರದ ಒಂದು ಮಂಡ್ಯದಲ್ಲಿ ಇರುವ ಒಂದು ನೆಲದ ಗುಣ ಏನು, ನಮಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಮತ್ತೆ ಮುನ್ನುಗ್ತೀವಿ, ಸೆಲ್ಫ್ಲೆಸ್ ಆಗಿ ನಾವು ಮಾತಾಡ್ತೀವಿ, ಹೋರಾಟ ಮಾಡ್ತೀವಿ. ಇವತ್ತು ನಿಮ್ಗಳಿಗೆ ಪಾಠ ಮಾಡಿರುವ ಭಾರತಿ ಕಾಲೇಜಿನ 5 ವರ್ಷದ ಒಂದು ಸ್ಯಾಲರಿ ನನಗೆ ಬಂದಿಲ್ಲ. ಯಾಕೆಂದ್ರೆ ಅದು ಮ್ಯಾನೇಜ್ಮೆಂಟ್ ಬಗ್ಗೆ ನನಗೆ ಏನು, ಅಂದಿನ ಮಾದೇಗೌಡ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ನಮಗೆ ಸಾಥ್ ಕೊಡ್ತಾ ಇದ್ರು. ಕೋರ್ಟಿಗೆ ಹೋಗಿ ನೀವು ಕೋರ್ಟಲ್ಲಿ ಏನ್ ಬರುತ್ತೆ ಎಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಮನಸ್ಸಲ್ಲಿ ಕಿಂಚಿತ್ತು ಬೇಸರ ಇಲ್ಲ, ಯಾವತ್ತೂ ಆಗಿಲ್ಲ, ಇನ್ನೂ ಆಗೋದು ಇಲ್ಲ. ಆಮೇಲೆ ಆ ಒಂದು ಸಂಬಳ ಈಗ ಇವತ್ತು ಈ ವಾರದಲ್ಲಿ ಹೈಕೋರ್ಟಲ್ಲಿ ಇಷ್ಟ ಆಗುತ್ತೆ. ಅರಿಯರ್ಸು ಮತ್ತೆ ಇದೆಲ್ಲ ಕೇಳಿದ್ದೀನಿ. ನಾನು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದೀನಿ. ಖಂಡಿತ ನನಗೆ ಬರ್ತೇನೆ ಅಂತ ಅನ್ನುವ ನಂಬಿಕೆ ಇದೆ. ಬರದೇ ಇದ್ರು ನನಗೆ ಖುಷಿ ಇದೆ, ಕೋರ್ಟಲ್ಲಿ ಸೋತ್ರೂ ಖುಷಿ ಇದೆ. ಯಾಕೆಂದ್ರೆ ಇಂಥ ಒಂದು ಅಪಾರವಾದ ಶಿಷ್ಯವರ್ಗವನ್ನು ನಾವು ಹೊಂದಿದ್ದೀವಿ ಅಂದ್ರೆ, ಭಾರತಿ ಕಾಲೇಜಿನ ಶಿಷ್ಯವರ್ಗ ಎಲ್ಲಿ ಹೋದ್ರು ಕೂಡ, ಉದಾಹರಣೆಗೆ ನಮ್ಮ ಅಣ್ಣನ ಮಗ ಅಬ್ರಾಡ್ ಎಲ್ಲ ಹೋಗ್ತಿರ್ತಾನೆ, ಅಮೆರಿಕಾ ಎಲ್ಲ ಮಾತಾಡ್ತಾ ಫ್ರೆಂಡ್ ಸರ್ಕಲ್ ಅಲ್ಲಿ ಮಂಡ್ಯ ಮತ್ತೆ KM ದೊಡ್ಡಿ ಅನ್ನೋದು ಬಂದಾಗ ನನ್ನ ವಿಚಾರ ಬರುತ್ತೆ. ಏನ್ ಚಿಕ್ಕಪ್ಪ ನಿನ್ನ ಅಲ್ಲೆಲ್ಲ ಕೇಳ್ತಾರೆ, ನಿನ್ಗೆ ಡ್ಯಾಫೋಡಿಲ್ ಸರ್ ನಿಮ್ಗೆ ಇಂಗ್ಲಿಷ್ ಪಾಠ ಮಾಡಿದ್ರು ಅಂತ ಹೇಳ್ತಾರೆ ಅಂದ್ರೆ, ಇದಕ್ಕಿಂತ ಪುಣ್ಯ ಇನ್ನೇನ್ ಬೇಕು. ಮತ್ತೆ ದೇವರು ಕೂಡ ನಮ್ಗೆ ಚೆನ್ನಾಗೇ ಇಟ್ಟಿದ್ದಾನೆ, ಚೆನ್ನಾಗೇ ಇದ್ದೀನಿ. ಹಾಗಾಗಿ ನಿಮ್ಮ ಎಲ್ಲಾ ಪ್ರೀತಿ ಪಾತ್ರ ಒಂದು ಹಂಚ್ಕೊಳ್ಳೋದೇ ನನ್ನ ಒಂದು ಪೂರ್ವ ಜನ್ಮದ ಪುಣ್ಯ. ಮುಂದೆ ಏನಾದ್ರೂ ನನಗೆ ಏನನ್ಸುತ್ತೆ ಅಂದ್ರೆ, ಅಧ್ಯಾಪಕ ವರ್ಗ ಹೇಗೆ ಅಂದ್ರೆ ನಾವು ಗಿಲ್ಟ್ಲೆಸ್ ಡೆತ್ತನ್ನ ಸಾಯ್ತೀವಿ ನಾವು ಅಧ್ಯಾಪಕ ವರ್ಗ, ಅಥವಾ ನಮ್ಮ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರೋರು. ಉದಾಹರಣೆಗೆ ಇವತ್ತು ನಮ್ಮ ಕೆಲವರು UGC 2 ಲಕ್ಷ ತಗೊಳ್ಳೋರು ಕೂಡ ಜೊತೆಗೆ 10 ರೂಪಾಯಿ ಕಾಫಿಗೆ ಬರಲ್ಲ ಎಷ್ಟೋ ಜನ. ಅದೆಲ್ಲ ಮಿಗಿಸ್ಬೇಕು ಅನ್ನೋ ಮನೋಭಾವನೆ ಇರುತ್ತೆ. ಬಟ್ ಅದು ಒಳ್ಳೆಯ ಒಂದು ಧೋರಣೆ ಅಲ್ಲ. ಆ ತರದ ಬದುಕನ್ನ ಬದುಕಿರೋರು ಖಂಡಿತ ಖುಷಿ ಇರಲ್ಲ. ಯಾವತ್ತು ನಾವು ಗಳಿಸಿದ್ದು ಒಂದಷ್ಟು ಸಮಾಜಕ್ಕೆ ಹೋಗ್ಬೇಕು. ಹಿಂದೆ ಒಂದು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಏನಿದ್ ಬರುತ್ತೆ, ನಾವು ಸಂಪಾದಿಸಿದ್ದನ್ನ
ಈ ಒಳ್ಳೆಯ ಕಾರ್ಯಗಳಿಗೆ ಬೇರೆಯವರಿಗೆ ಉಪಯೋಗ ಮಾಡಿದ್ರೆ ತುಂಬಾ ಅದರಲ್ಲಿ ಸಿಕ್ಕುವ ಸುಖ, ಸಂತೋಷ, ನೆಮ್ಮದಿ ಇನ್ನೆಲ್ಲೂ ಸಿಗೋದಿಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇಲ್ಲಿ ನಮ್ಮೆಲ್ಲರನ್ನ ಕರೆದು ಒಂದು ಆತಿಥ್ಯವನ್ನು ಕೊಟ್ಟಿದ್ದೀರಾ, ರಾಜ ಆತಿಥ್ಯವನ್ನು ಕೊಟ್ಟಿದ್ದೀರಾ. ಮತ್ತೆ ನಿಮ್ಮ ಪ್ರೀತಿ ಹೃದಯದಿಂದ ಹೃದಯಕ್ಕೆ ಇರ್ತಕ್ಕಂಥ ಒಂದು ಪ್ರೀತಿ, ತುಂಬಾ ಕಂಫರ್ಟಬಲ್ ಝೋನಲ್ಲಿ ಇದ್ದು ನಿಮ್ಮ ಜೊತೆ ನಾವೆಲ್ಲ ಮತ್ತೆ ಸೇರೋಣ. ಬಟ್ ಕಾಕ್ಟೇಲ್ ಇಂಥವಿದ್ರು ಕೂಡ ಬೇಕಾದ್ರೆ ನೀವು ಗುರುಗಳಿಂದನೂ ಬೇಕಾದ್ರೆ ನಾವು ಏನಾದ್ರೂ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ದಯಮಾಡಿ ಅದನ್ನ ಸ್ವೀಕರಿಸಿ ಅಂತ ನಾನು ಕೇಳ್ಕೊಳ್ತೇನೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಫಸ್ಟ್ ಜನಕ್ಕೆ ನನ್ನ ಪರಿಚಯ ಇಲ್ಲ. ನನ್ನ ಹೆಸರು ಸಂಜೀವ್ ಅಂತೇಳಿ ಭಾರತೀಯ ಕಾಲೇಜಿನಲ್ಲಿ ಗ್ರಂಥಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಹಿಂದೆ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದಂಥ ಸಂದರ್ಭದಲ್ಲಿ ನನ್ನ ತಂದೆ ಗ್ರಂಥಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ರು. ನನ್ನ ತಾತ ಸಂಸ್ಥಾಪಕ ಕಾರ್ಯದರ್ಶಿಗಳು ಅಣ್ಣೂರು ಸಿದ್ದೇಗೌಡರು ಅಂತೇಳಿ. ಇಲ್ಲಿ ಇವತ್ತು ಈ ಒಂದು ಗುರು ಮತ್ತೆ ಶಿಷ್ಯರ ಸಮಾಗಮವನ್ನು ಅತ್ಯಂತ ಅದ್ಭುತವಾಗಿ ಮಾಡಿದ್ವಿ. ನನ್ನಂತ ನಿಮ್ಮಂತ ಸಾವಿರಾರು ಜನರು ಕುಟುಂಬವನ್ನು ಕಟ್ಕೊಳ್ಳಿಕ್ಕೆ ಕಾರಣವಾಗಿರ್ತಕ್ಕಂಥ ನನ್ನೆಲ್ಲ ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಇನ್ನೊಂದು, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಳೆದ ತಿಂಗಳು ಜಯರಾಮೇಗೌಡರು ರಿಟೈರ್ಡ್ ಆಗ್ತಾ ಇದ್ರು. ನನ್ನನ್ನು ಬರಮಾಡ್ಕೊಂಡ್ರು, ಬಪ್ಪಾಲಿ ನೀನು ಅಂತ ಹೋದೆ. ಹೇಳಿ ಹೇಳಪ್ಪ, ನೀನು ಗುರುಗಳು ಗೊತ್ತು ನಿನಗೆ, ಮತ್ತೆ ಇಲ್ಲಿ ಓದಿರ್ತಕ್ಕಂಥ ಹಲವಾರು ಜನರು ನಿನಗೆ ಪರಿಚಯ ಇದ್ದಾರೆ. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥವ್ರು ಬೇರೆ ಬೇರೆ ಕಡೆಯವರು. ಹಾಗಾಗಿ ಗೊತ್ತಿರೋದ್ರಿಂದ ನೀನು ಹಿರಿಯ ವಿದ್ಯಾರ್ಥಿಗಳ ಬಳಗಕ್ಕೆ ಸಂಚಾಲಕನಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರು. ನಾನು ಒಪ್ಕೊಂಡೆ. ಜೊತೆಯಲ್ಲಿ ನನ್ನ ನೋಡಿ ಇನ್ನೊಂದು ಅಧ್ಯಾಪಕ ಕಾರ್ಯದರ್ಶಿಯಾಗಿ ಮಾದೇವಸ್ವಾಮಿ ಸರ್ ಪ್ರಿನ್ಸಿಪಾಲ್ರಾದರು, ಆ ಹುದ್ದೆಯನ್ನು ಕೊಟ್ಟರು. ನನಗೆ ಒಂದು ಸಂತೋಷವಾಗಿರ್ತಕ್ಕಂಥದ್ದು ಏನು ಅಂದರೆ, ಯಾರಾದರೂ ರಿಟೈರ್ಡ್ ಆದಾಗ ಅಥವಾ ನಮ್ಮ ಕಾಲೇಜಿನಲ್ಲಿ ಯಾವುದೇ ಒಂದು ಸಮಾರಂಭಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಗುರುಗಳಿಗೆ ನಾನು ಅವರ ಜೊತೆಯಲ್ಲಿ ಮಾತನಾಡತಕ್ಕಂಥ ಅವಕಾಶ ನನಗೆ ಸಿಕ್ತು. ಮತ್ತು ಇಂಥ ಒಂದು ಹಿರಿಯ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಲಿಕ್ಕೆ, ನಮ್ಮ ಕಾಲೇಜಿನಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನಾನು ತಿಳಿಸಲಿಕ್ಕೆ, ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಬಳಗದ ಸಂಚಾಲಕನಾಗಿ ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮ ಹಿರಿಯ ವಿದ್ಯಾರ್ಥಿಗಳ ಬಳಗದಲ್ಲಿ ಕಿರಿಯವನಾಗಿ ನಿಮ್ಮೆಲ್ಲರನ್ನ ಬೇಡ್ಕೊಳ್ತಕ್ಕಂಥದ್ದು ಇಷ್ಟೇ. ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಬಳಗವನ್ನು ಸ್ಟ್ರೆಂಥನ್ನ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಲಹೆ ಸೂಚನೆಗಳನ್ನು ನಾನು ಯಾವಾಗಲಾದರೂ ಫೋನ್ ಮಾಡಿ ಬೇಸರವನ್ನು ಮಾಡಿಕೊಂಡೆ ಬಿಡುವಾಗಿದ್ದಂಥ ಸಂದರ್ಭದಲ್ಲಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಭಾರತೀಯ ಕಾಲೇಜಿನ ಏಳಿಗೆಗೆ ಮತ್ತು ಈ ಹಿರಿಯ ವಿದ್ಯಾರ್ಥಿಗಳನ್ನು ನಾವೆಲ್ಲರೂ ಬಂದಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಿಂದ ನಮ್ಮಲ್ಲಿರ್ತಕ್ಕಂಥ ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ತಾರೆ. ಬಟ್ ಅವ್ರಿಗೆ ಹೇಗೆ ಎಕ್ಸಾಮ್ಗಳನ್ನು ಫೇಸ್ ಮಾಡಬೇಕು ಅನ್ನತಕ್ಕಂಥದ್ದು ಗೊತ್ತಿಲ್ಲ. ನಮ್ಮಲ್ಲಿ IAS ಅಕಾಡೆಮಿಯನ್ನು ಮಾದೇಗೌಡರು ತುಂಬ ಫೋರ್ಸ್ಫುಲ್ಲಿ ಮಾಡಿಸಿದ್ರು. ಬಟ್ ನಡೀತಾ ಇದೆ. ಅಷ್ಟೊಂದು ಒಂದು ಉನ್ನತವಾಗಿ ನಾವು ಕೋಚಿಂಗ್ ಕ್ಲಾಸ್ಗಳನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರೂ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಒಳ್ಳೆಯ ಉದ್ಯೋಗದಲ್ಲಿದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿದ್ದೀರಾ. ನೀವೆಲ್ಲರೂ ಈ ಒಂದು IAS ಅಕಾಡೆಮಿ ಏನಿದೆ ಅಲ್ಲಿ ಕೋಚಿಂಗ್ ಕ್ಲಾಸ್ಗಳಿಗೆ ಒಂದೊಂದು ಯಾವಾಗಲಾದರೂ ಫ್ರೀಯಾಗಿ ಒಂದು ತಿಂಗಳಿಗೆ ಒಂದು ಸಲ ಆದರೂ ವರ್ಚುವಲ್ ಆದ್ರೂ 1-2 hours ಒಂದು ನಮ್ಮ ಮಕ್ಕಳುಗಳಿಗೆ ಕ್ಲಾಸ್ಗಳನ್ನು ಮಾಡಿಕೊಡಿ. ಆ ಗ್ರಾಮೀಣ ಮಕ್ಕಳುಗಳು ಅತ್ಯಂತ ಹೆಚ್ಚು ಉನ್ನತ ಉದ್ಯೋಗವನ್ನು ಪಡ್ಕೊಳ್ಳಿ, ಉನ್ನತ ಮಟ್ಟದಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಎಲ್ಲ ಹಿರಿಯ ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿ ಸ್ನೇಹಿತರೆ, ನನಗೆ ಇದು ಪ್ರಾರಂಭ ಮಾಡಿದಾಗ ನಂಜುಂಡಸ್ವಾಮಿ, ಮಾದೇವಸ್ವಾಮಿ, ಆನಂದ ಇವರೆಲ್ಲ ಫೋನ್ ಮಾಡಿ ಪ್ರಾರಂಭದಲ್ಲಿ PUC 30 ಜನ, ಡಿಗ್ರಿ 30 ಜನ ವಿದ್ಯಾರ್ಥಿಗಳು ಪ್ರಾರಂಭ ಆದದ್ದು. ಹಾಗೆ ಬೆಳೀತಾ 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 ಇಷ್ಟು ಅದ್ಭುತವಾಗಿ, ಇಷ್ಟು ಪೌಷ್ಟಿಕವಾಗಿ, ವಿಭಿನ್ನವಾಗಿ ಬಹಳ ಎಲ್ರಿಗೂ ಸಂತೋಷ ಆಗ್ತಕ್ಕಂಥ ಸಮಾರಂಭ ಯಶಸ್ವಿ ಆಯಿತು. ನನಗೆ ಭಯ, ಹೇಳ್ತಿದ್ದೆ ಅವ್ರಿಗೆ, ನಮ್ಗೆ ಕಷ್ಟ ಆಗ್ಬೋದು, ನಿಮಗೆ ಏನಾದ್ರು ವ್ಯವಸ್ಥೆ ಆದರೆ ಮಾಡಿದ್ರೆ
ಅಧ್ಯಾಪಕರಿಗಾಗ್ಬೋದು, ನಿಮ್ಮ ವಿದ್ಯಾರ್ಥಿ ಏನಾದ್ರು ಸಮಸ್ಯೆ ಆಗಬಾರ್ದು, ಜಾಸ್ತಿ ಜನ ಆಗ್ತದೆ. ಆದರೆ ನಿನ್ನೆಯಿಂದ ನೋಡ್ತಾ ಇದ್ರೆ ಇನ್ನಷ್ಟು ಜನ ಬಂದಿದ್ರು ಏನು ಸಮಸ್ಯೆ ಇಲ್ಲ ಅನ್ನೋದು ನನಗೆ ಮನವರಿಕೆ ಆಯಿತು. ವಿದ್ಯಾರ್ಥಿ ಮಿತ್ರರೇ, ನಾನು ನಿಮಗೆ ಕಲಿಸ್ತಾ ನಾನು ಒಂದಷ್ಟು ಕಲ್ತಿದ್ದೀವಿ ಅಧ್ಯಾಪಕರಾದ್ರೆ ನಾವು. ಯಾಕಂದರೆ ನಮಗೆ ಮೈಸೂರು ಎಜುಕೇಷನ್ ಆಯಿತು, ನಮಗೆ ಅರಿವು ಕಡಿಮೆ. ಕಾಲೇಜ್ ಆಯಿತು, ಮನೆ ಆಯಿತು, ಅಷ್ಟೇ ಅರಿವು ಕಡಿಮೆ. ನನಗೆ ಅರಿವು ಬಂದಿದ್ದೆ ಮೇಷ್ಟಾಗಿ ಬಂದ ಮೇಲೆ. ನಿಮ್ಮ ಜೊತೆ ಟೂರ್ಗಳು ಮಾಡ್ತಿದ್ದಾಗ, ನಿಮ್ಮ ಜೊತೆ ನಾವು ವ್ಯವಹರಿಸ್ತಿದ್ದಾಗ ನಿಮ್ಮಿಂದ ನಾವು ಆದಷ್ಟು ಕಲ್ತಿದ್ದೀವಿ. ನಿಮ್ಮ ಸಮಸ್ಯೆಗಳು ಈಗಿರ್ತಾವ ಅಂದು ನಮಗೆ ಅರಿವು ಬಂತು. ನಾವು ತರಗತಿಗಳಿಗೆ ಲೇಟಾಗಿ ಬಂದಾಗ ನೀವು ಕೆಲಸ ಮಾಡ್ಬತ್ತಿದ್ರೆ ನಮ್ಗೆ ಗೊತ್ತಿರಲಿಲ್ಲ, ಬೈದ್ಬಿಟ್ಟು ಆಚೆ ನಿಲ್ಲಿಸ್ಬಿಡುವ. ಆಮೇಲೆ ಗೊತ್ತಾಗ್ತಿತ್ತು, ಅಯ್ಯೋ ಒಬ್ಬತ್ತು ಬರ್ಬೇಕು ಕ್ಲಾಸ್ಗೆ, ಗದ್ದೆ ಕೆಲಸ ಮಾಡ್ಕೋಬೇಕು, ಅಯ್ಯೋ ನಮ್ಮನ್ನ ಆಚೆ ಆಗ್ತಿತ್ತು, ಅಯ್ಯೋ ಹಿಂಗೆಲ್ಲ ಇದೆಯಲ್ಲ ಅದು ಅರಿವು ಆ ನಂತರ ನಮಗಾಗ್ತಿತ್ತು. ವಿದ್ಯಾರ್ಥಿಗಳೇ, ಒಂದೆರಡು ಘಟನೆ. PUC ಒಂದು ವಿದ್ಯಾರ್ಥಿ ಇಂಟರ್ನಲ್ ಅಸೆಸ್ಮೆಂಟ್ ವ್ಯಾಲ್ಯೂಯೇಷನ್ ಮಾಡಿಕೊಟ್ಟೆ. ಆ ವಿದ್ಯಾರ್ಥಿನಿ ನನಗೆ ಪೇಪರ್ ತಂದುಕೊಟ್ಲು, ಆನ್ಸರ್ಸ್. ಸರ್, ನನಗೆ ಮಾರ್ಕ್ಸ್ 2 ಮಾರ್ಕ್ಸ್ ಜಾಸ್ತಿ ಕೊಟ್ಬಿಡಿ. ನಾನೆಲ್ಲ ವೆರಿಫೈ ಮಾಡಿದೆ, ನೋಡಿದೆ, ಓ ನಿಜ 2 ಮಾರ್ಕ್ಸ್ ಜಾಸ್ತಿ ಇತ್ತು. ಹೋಗಮ್ಮ ಆಯಿತು 2 ಮಾರ್ಕ್ಸ್. ಇಲ್ಲ ಸರ್, ನನಗೆ ಎಷ್ಟು ಸಲ ಬೇಕೋ ಅಷ್ಟೇ ಸಲ್ಬೇಕು ಸರ್, 2 ಮಾರ್ಕ್ಸ್ ಕಡಿಮೆ ಆಗ್ಬೇಕು ಸರ್, ನೀವು ಕಡಿಮೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ನೀವು. ನನಗೆ ಬಹಳ ಆಶ್ಚರ್ಯ, 2 ಮಾರ್ಕ್ಸ್ ಎಕ್ಸ್ಟ್ರಾ ತಂದಿದೆ. ಅಲ್ಲ 2 ಮಾರ್ಕ್ಸ್ ಬೇಡ ಸರ್, ನನಗೆ ನಮ್ದು ಅಲ್ಲದೆ ಇದ್ದು ನನಗೆ ಬೇಡ. ನಾನು ಅಂಥ ವಿದ್ಯಾರ್ಥಿಗಳಿಂದ ನಾನು ಕಲಿತಲ್ಲ, ಆ ವಿದ್ಯಾರ್ಥಿಗೆ ಎಷ್ಟು ಸ್ವಾಭಿಮಾನ ಇದೆಯಲ್ಲ. ಇನ್ನೊಂದು ವಿದ್ಯಾರ್ಥಿ, ಆ ತಂದೆ ತಾಯಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ, ಅವ್ರ ಸೋದರ ಮಾವ ಓದಿಸ್ತಿದ್ರು, BCM ಮಾಸ್ಟರಿಂದ ಬರ್ತಿದ್ರು. ಆ ಮಾವ ಹೇಳಿದರು, ಸರ್ ಅವ್ರಿಗೆ ಏನಾದ್ರು ಬೇಕಾದಾಗ ಒಂಚೂರು ಓದ್ ಮಾಡಿ ನಾನು ಬಂದಾಗ ಕೊಡ್ತೀನಿ ಸರ್. ಆಯಿತು. ಒಂದಿನ ಆ ಹುಡುಗಿ ಒಂದು ಪೆನ್ ತಗೋಬೇಕಾಗಿತ್ತು. ಸರ್ ಒಂದು ಪೆನ್ ತಗೋಬೇಕು ಸರ್, 5 ರೂಪಾಯಿ ಬೇಕು. ಆಯಿತು ಅಂದ್ಬಿಟ್ಟು 100 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಆ ವಿದ್ಯಾರ್ಥಿ 5 ರೂಪಾಯಿ 95 ರೂಪಾಯಿ ಇದಕ್ಕೆ ತಂದು ಕೊಡ್ತೀನಿ. ಅಲ್ಲ ಕಣ, ಇಟ್ಕೊಂಡು ನಾನು ನಿಮ್ಮ ಮಾವನ ತನ ಇಸ್ಕೊಳ್ತೀನಿ, ನನಗೆ ಬೇಕಾದ 5 ರೂಪಾಯಿ ಅಷ್ಟೇ ಸರ್. ಇನ್ನೊಂದಿನ 10 ರೂಪಾಯಿ ಬೇಕು ಸರ್, ಒಂದು ನೋಟ್ ತಗೊಳ್ಪ 100 ರೂಪಾಯಿ, 10 ರೂಪಾಯಿ 90 ರೂಪಾಯಿ. ಅದು ಎಂಥ ಸ್ವಾಭಿಮಾನ ಈ ಮಕ್ಕಳಲ್ಲಿ, ನನಗೆ ಬಹಳ ಆಶ್ಚರ್ಯ. ಅದರಿಂದ ನಾನು ಮ್ಯಾಥಮೆಟಿಕ್ಸ್ ಕಲಿಸಿದ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ವಿದ್ಯಾರ್ಥಿಗಳಿಂದ ನಿಮ್ಮಿಂದ ನಾನು ಆದಷ್ಟು ಕಲಿತಿದ್ದೀನಿ. ನನಗೆ ಅವೆಲ್ಲ ಆದರ್ಶವಾಗಿ ನಮಗೆ ಕಾಣ್ತಾ ಇದೆ. ಹಾಗಾಗಿ ನನಗೆ ಬಹಳ ಬಹಳ ಹೆಮ್ಮೆ ಆಗ್ತಾ ಇದೆ. ಭಯ ಇತ್ತು ಪ್ರಾರಂಭದಲ್ಲಿ, ಏನಾಯ್ತು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಆಗ್ತಿದ್ದಾರೆ. ಆದರೆ ಅದ್ಭುತವಾಗಿ ತುಂಬ ವ್ಯವಸ್ಥಿತವಾಗಿ ಹಾಗಾಗಿ ಮಾಡೋದಕ್ಕೆ ನಿಮ್ಮೆಲ್ಲ ಟೀಮಿಗೆ ನನ್ನ ನಮಸ್ಕಾರಗಳು. ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಈಗ ನೀವು ವಿದ್ಯಾರ್ಥಿಗಳಲ್ಲ, ನಾವು ಏನು ಸಾಮಾನ್ಯವಾಗಿ ಹೇಳ್ತೀವಿ, ನನ್ನ ಮಕ್ಕಳನ್ನ ಯಾವ ರೀತಿ ಸ್ನೇಹಿತರಂತೆ ಕಾಣಿರ್ತೀವೋ ಅದೇ ರೀತಿ ಈಗೆಲ್ಲ ನಮಗೆ ನೀವು ಸ್ನೇಹಿತರುಗಳು. ಅದಕ್ಕೆ ಅರ್ಥನೂ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ತಾನೇ ನಮ್ಮ ಮಾಯಿಗೌಡ್ರು ಹೇಳ್ದಂಗೆ ನಾವು ಹೇಗೋ ಬೆಳೆದು ಹೇಗೋ ಬಂದಿರ್ತೀವಿ. ನಾವು ಬಂದ ದಾರಿ ಒಂದು ರೀತಿ ಇತಿಮಿತಿಲಿರ್ತದೆ. ನೀವುಗಳು ನಿಮ್ಮಲ್ಲಿದ್ದಂಥ ಬುದ್ಧಿ ಸಾಮರ್ಥ್ಯವನ್ನು ಬೆಳೆಸಿ ಸಾಕಷ್ಟು ಈ ಪ್ರಪಂಚವನ್ನ ನೋಡಿ ನಿಮ್ಮ ಬದುಕನ್ನ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆಲ್ಲ ಕಟ್ಕೊಂಡಿದ್ದೀರಿ. ತುಂಬಾ ಸಂತೋಷ. ಈಗ ಈ ಕಾರ್ಯಕ್ರಮದ ಬಗ್ಗೆನೇ ಈಗ ಸಾಕಷ್ಟು ಹೇಳಿದ್ದಾರೆ. ನಂದು ಸಹ ಅದಕ್ಕೆ ಎಂಡಾರ್ಸ್ಮೆಂಟ್ ಇದೆ, ಮತ್ತೆ ನಾನು ಅದನ್ನೇ ರೂಪಿಸಕ್ಕೆ ಹೋಗೋದಿಲ್ಲ. ನಾವು ಸಹ ಕನಸು ಮನಸ್ಸಿನಲ್ಲೂ ಸಹ ಇಂಥ ಒಂದು ಸಭೆ ಸಮಾರಂಭವನ್ನ ನಮ್ಮ ವಿದ್ಯಾರ್ಥಿಗಳಿಂದ ನಾವು ನೋಡ್ತೀವಿ ಅಂತ ಭಾವಿಸೇ ಇರ್ಲಿಲ್ಲ ಹೇಳ್ಬೇಕು. ಯಾಕೆಂದ್ರೆ ಇಂಥದ್ದೆಲ್ಲ ವ್ಯವಸ್ಥೆ ಮಾಡೋದು ಕಷ್ಟ. ಆರ್ಥಿಕ ವಿಚಾರ ಬೇರೆ ಒಂದ್ ಕಡೆಗೆ ಇದ್ರೂ ಈ ಸಂಘಟನೆ ಇದೆಯಲ್ಲ, ನಿಮ್ಮಿಂದೇ ಕೆಲಸಗಳಲ್ಲಿ ನೀವು ಇರ್ತೀವಿ. ನಿಮ್ ಕೆಲಸಗಳನ್ನ ಬದಿಗೊತ್ತು ಇಂಥದಕ್ಕೆಲ್ಲ ನೀವು ಕಾಲವನ್ನ ವ್ಯಯ ಮಾಡಬೇಕು ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಬಹಳ ಶ್ಲಾಘನೀಯವಾದಂತ ವಿಚಾರ. ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಪೂರಕವಾಗಿ ನೆನೆಯೆಲ್ಲ ನಡೀತು. ನೆನೆನೂ ನಾವು ಮಾತಾಡ್ಬೇಕಿತ್ತು, ಅಲ್ಲಿ ಟೈಮ್ ಇಲ್ಲದೆ ಇದ್ರಿಂದ ನಾನು ಮಾತಾಡ್ಲಿಲ್ಲ. ಒಂದು ವಿಚಾರನ ಮಾತ್ರ ನಾನು ಹೇಳಲಿಕ್ಕೆ ಇಚ್ಛಪಟ್ಟೆ. ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಮಾದೇಗೌಡರ ಬಗ್ಗೆ ನೆನೆನೂ ಸಾಕಷ್ಟು ಹೇಳಿದ್ರು.
ನಿನ್ನೆ ನಡೆದಂತ ಒಂದು ಸಭೆ ಅವ್ರಿಗೆ ನಾವು ಬಹಳ ಬಹಳ ಕೃತಜ್ಞತೆಯನ್ನ ಸಲ್ಲಿಸಿದಂಥದ್ದು ಅಂತ ನನ್ನ ಅಭಿಪ್ರಾಯ. ಅವರ ದೂರದ ಆಲೋಚನೆ ಏನಿತ್ತು ಅನ್ನೋದನ್ನ ಸಾಕಷ್ಟು ಜನ ಹೇಳಿ. ಈಗ 62ರಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ್ರು, ಅದರ ಹೊಣೆಯನ್ನ ಕೆಂಡೇಗೌಡರು ಕೈ ಕೊಟ್ಟಿದ್ರು. ತದನಂತರ ಕಾಲೇಜಿನ ಪ್ರಾರಂಭ ಮಾಡಿದ್ರು. ಹೈಸ್ಕೂಲ್ ಪ್ರಾರಂಭ ಮಾಡುವಾಗ್ಲೇ ಅವರ ಗುರುಗಳು ಶಂಕರೇಗೌಡರ ಹತ್ರ ಮಾತಾಡುವಾಗ, ಹಳ್ಳಿ ಯಾಕೆ ಎಂತ ಹೈಸ್ಕೂಲ್ ಯಾರೇ ಬಂದನೋ ಏನು ಬೇಡ ಅಂದಿದ್ರು. ಅವ್ರಿಗೆ ಬೇಜಾರಾಗಿತ್ತಂತೆ, ಹಿಂಗ ಅನ್ಬಿಟ್ಟಲ್ಲ ನಮ್ಮ ಗುರುಗಳು ಅಂತ ಹೇಳಿ. ನಂತರ ಏನಾದ್ರೂ ಮಾಡಿ ನಾನು ಕಾಲೇಜ್ ಮಾಡ್ಲೇಬೇಕು ಅಂತ ಅವತ್ತು ಅವ್ರಿಗೆ ಮನ್ಸಿಗೆ ಬಂತಂತೆ. ನಾನು ಕಾಲೇಜ್ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಅವತ್ತು ಮನ್ಸಿಗೆ ತಗೊಂಡ್ರು. ಅವರೇ ಹೇಳಿದ ವಿಚಾರ. ಅವರು ಯಾವ ರೀತಿ ಕಾಲೇಜನ್ನ ನಡೆಸಬೇಕು ಅನ್ನೋದಿತ್ತು ಅಂದ್ರೆ ಬರೀ ಸೇವಾ ಮನೋಭಾವನೆ ಬಿಟ್ಟು ಅದರಿಂದ 5 ಪೈಸೆನೂ ಅವರು ನಿರೀಕ್ಷೆ ಮಾಡಬೇಕು. ಒಂದ್ ಸಾರಿ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಕೆಂಡೇಗೌಡರು ಇದ್ರು, ಎಚ್ ಕೆಂಡೇಗೌಡರು. ಅವರ ಏನೇ ಈ PUC ಪ್ರಾರಂಭ ಮಾಡಿದಾಗ, ಕಾಲೇಜು ಪ್ರಾರಂಭ ಮಾಡಿದಾಗಲೂ ಸಹ ಅದ್ರ ಹೊಣೆನೂ ಅವ್ರ ಕೈಗೆ ಕೊಟ್ಟರು. ಒಂದ್ ದಿವಸ ಮದ್ದೂರ್ಲಿ TB ಸರ್ಕಲ್ ಅಲ್ಲಿ ಮಾದೇಗೌಡರು ಕೆಂಡೇಗೌಡರು ಇಬ್ರು ಭೇಟಿಯಾಗೋರು. ಆಗ 6ನೇ ತಾರೀಕು 7ನೇ ತಾರೀಕು ಇದ್ರು. ಏನು ಹೆಂಗ್ ನಡೀತಾ ಇದೆ ಕಾಲೇಜು ಹೈಸ್ಕೂಲು ಎಲ್ಲ ವಿಚಾರಿಸ್ತಾ, ಸಂಬಳ ಎಲ್ಲ ಕೊಟ್ರ ಅಂತ. ಸಂಬಳ ಕೊಟ್ಟಿಲ್ಲ. ಆಗ ಗ್ರ್ಯಾಂಟಿನ್ ಏಡ್ ಬರ್ತಿದ್ರು ನಮ್ಗೆ ಹೈಸ್ಕೂಲ್ಗಾಗ್ಲಿ ಕಾಲೇಜ್ಗಾಗ್ಲಿ. ಗ್ರ್ಯಾಂಟಿನ್ ಏಡ್ ಫುಲ್ 100% ಸಂಬಳ ಬರ್ತಿರ್ಲಿಲ್ಲ. 85% ಗ್ರ್ಯಾಂಟಿನ್ ಏಡು, 15% ಮ್ಯಾನೇಜ್ಮೆಂಟ್ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಹಾಕಿ ಸಂಬಳ ಹೋಗೇನೆ ಮಾಡ್ಬೇಕು. ಸಂಬಳ ಕೊಟ್ರ ಅಂತ ಕೇಳಿದ್ರು. ಇವರು ಕೊಟ್ಟೆ ಅಂದ್ರೆ ತಪ್ಪಾಗುತ್ತೆ, ಕೊಟ್ಟಿಲ್ಲ ಅಂದ್ರೆ ಅವ್ರು ಬಿಡ್ತಾ ಇಲ್ಲ. ಸ್ವಲ್ಪ ಎಳೆದಾಡ್ತಾ ಇದ್ರು. ನೀವು ಕೊಟ್ಟಿಲ್ಲ ಅಂತ ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ಮೇಸ್ಟ್ರುಗಳಿಗೆ 1ನೇ ತಾರೀಕು ಸಂಬಳ ಅವರು ಕೊಟ್ಟಿರ್ಬೇಕು. ಸಂಬಳದಲ್ಲಿ ಸರ್ಕಾರ ಏನ್ ಕೊಡುತ್ತೋ ಆ ಡೆಸಿಗ್ನೇಷನ್ಗೆ 1 ಪೈಸಾ ವ್ಯತ್ಯಾಸ ಇಲ್ಲದಂಗೆ ನೀವು ಪೇಮೆಂಟ್ ಅನ್ನ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನೀವು ಕಡಿಮೆ ಕೊಡಬಾರ್ದು. 1ನೇ ತಾರೀಕು ಅವ್ರಿಗೆ ಸಂಬಳ ನೀವು ಕೊಡ್ಲೇಬೇಕು ಅನ್ನುವಂಥದ್ದು ಅವರ ಆದ್ಯ ಧೋರಣೆ ಆಗಿತ್ತು. ಅವ್ರಿಗೂ ಸಂಸಾರಗಳಿರ್ತವೆ, ಅವರು ಬದುಕನ್ನು ಕಟ್ಟಿರ್ಬೇಕು. ಸರ್ಕಾರ ಕೊಡುವಾಗ ನಾವೇ ಕೊಡಬಾರ್ದು, ಅಷ್ಟೇ ಸಂಬಳ ಕೊಟ್ಟು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥದ್ದು ಗೌಡ್ರಲ್ಲಿ. ಆ ಒಂದು ಪ್ರೇರಣೆಯಿಂದ ಬಂದಂತ ಅಧ್ಯಾಪಕರೆಲ್ಲರೂ ಸಹ ಅಲ್ಲಿ ಸಂಸ್ಥೆಯಲ್ಲಿ ಈ ಒಂದು ಪ್ರಿನ್ಸಿಪಾಲ್ ಎಲ್ಲರೂ ಇದು ಮಾದೇಗೌಡರ ಕಾಲೇಜು ಅಂತ ಯಾರೂ ಅಲ್ಲಿ ಕೆಲಸವನ್ನ ಮಾಡಿದ್ರು. ಇದು ನಮ್ ಕಾಲೇಜು ನಂದು ಅನ್ನೋದಕ್ಕಿಂತ ಇದು ನಮ್ಮದು ಅನ್ನೋ ರೀತಿಯಲ್ಲಿ ಅವರಲ್ಲಿ ಏನಾಗುತ್ತೋ ಅದನ್ನ ಸೇವಾ ಮನೋಭಾವನೆಯಿಂದ ಎಲ್ಲರೂ ಮಾಡ್ಕೊಂಡು ಬೇರೆ ಅನ್ಯತಃ ಮಾಡಿದ್ರು. ಆಮೇಲೆ ಇದೇ ಮಾದೇಗೌಡರು ಕಾಲೇಜಿನಲ್ಲಿ ಪ್ರೊಫೆಸರ್ಗಳವರೆಲ್ಲ ಡಬಲ್ ಗ್ರಾಜುಯೇಟ್ಸ್ ಅವರೆಲ್ಲ ಏನೇನೋ ಈ ವಿಷಯ ಬಂತಲ್ಲಿ ಪ್ರಸ್ತಾಪ ಮಾಡೋದು. ಅವರು ಯಾರು ಖುಷಿ ಪಡ್ತಿದ್ರು. 1 ತಿಂಗಳ ಸಂಬಳ ಅವ್ರಿಗೆ ಅಡ್ವಾನ್ಸ್ ಕೊಡ್ತೀವಿ. ಅವರೆಲ್ಲರೂ ಸೂಟ್ ಹಾಕೋದು, ಸೂಟೇ ನೋಡ್ಬೇಕು. ಅವ್ರು ಯಾರಾದ್ರೂ ಚೆನ್ನಾಗಿದ್ದಾರೆ ನಮ್ಮ ಅಧ್ಯಾಪಕರು ಅಂತಂದ್ರೆ ತುಂಬಾ ಖುಷಿ ಪಡ್ತಿದ್ದಂತವ್ರು ಮಾದೇಗೌಡರು. ಏನ್ ಹಿಂಗ ಬೇರೆ ನೆಗೆಟಿವ್ ಆಗಿ ಯಾವತ್ತು ಯಾರನ್ನೂ ಅವ್ರು ನೋಡಿದವರಲ್ಲ. ಆಮೇಲೆ ಯಾವುದೇ ಗೈಡು ಅವ್ರು ಮಾಡಿದಾರಲ್ಲ, ನೀವೆಲ್ಲ ಡಬಲ್ ಗ್ರಾಜುಯೇಟ್ಸ್, ನಿಮ್ಗೆ ನಾನು ಹೇಳುವಂಥದ್ದು ನಿಮ್ಗೆ ಹೇಳ್ತಾರೆ ನಾನು ತಿಳ್ಕೋಬೇಕು ಅನ್ನೋ ರೀತಿಯಲ್ಲಿ ಅವ್ರು ಬಂದ್ರೆ ಹೊರತು ನಾನು ಸಂಸ್ಥೆ ಕಟ್ಟಿದ್ದೀನಿ, ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ, ನೀವು ಕೆಲಸ ಮಾಡಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಏರಲಿಲ್ಲ. ಅದರಿಂದ ಅಧ್ಯಾಪಕರುಗಳು ಸಹ ನಮ್ದು ಅನ್ನೋ ಮನೋಭಾವನೆ ಬೆಳೀತು. ಆಮೇಲೆ ಸ್ಟಾರ್ಟಿಂಗ್ ಇಂದನೂ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದೇನಂದ್ರೆ, ನಮ್ಮ ಸಂಸ್ಥೆನಲ್ಲಿ ಸ್ವಲ್ಪ ಸಂಸ್ಥೆ ಜಾಸ್ತಿ ಬೆಳೆಯೋ ತನಕ ನಮ್ಮಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸು ಅಂತಕ್ಕಂಥ ವಿದ್ಯಾರ್ಥಿಗಳು ಯಾರಾದ್ರೂ ಆಗಲಿ ಅವರಲ್ಲಿ ಅವರ ಕುಂದುಕೊರತೆಗಳೇನು, ಅವರ ಸಮಸ್ಯೆಗಳೇನು, ಅವ್ರು ಎಲ್ಲಿಂದ ಬರ್ತಾರೆ, ಅವರ ಬ್ಯಾಕ್ ಗ್ರೌಂಡ್ ಏನು ವಿಚಾರಿಸಿ ನಮ್ಮ ಎಲ್ಲಾ ಅಧ್ಯಾಪಕರು ಅವ್ರ ಕೈಲಾದ ಸಹಾಯಗಳನ್ನ ಮಾಡ್ಕೊಂಡು ಅವ್ರನ್ನ ಮೇಲೆತ್ತ ಬಂದ್ರೆ ಹೊರತು ಬೆಲ್ಲಾಗಿದೆ ಹೋಗಿ ಪಾಠ ಮಾಡೋಣ, ಬೆಲ್ಲಾಯ್ತು ಕ್ಲಾಸಿಂದ ಹೊರಗೆ ಬರುವ ಅನ್ನೋ ಧೋರಣೆಯಲ್ಲಿ ಯಾವತ್ತೂ ನಮ್ಮ ಅಧ್ಯಾಪಕರು ನಮ್ಮಲ್ಲಿ ಕೆಲಸ ಮಾಡಲಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಕೆಲವು ವಿಚಾರನ ವ್ಯಂಗ್ಯವಾಗಿ ಬೆಲ್ ಅಂಡ್ ಬಿಲ್ ಅನ್ನೋ ಪದನ ನಾನು ಬಳಸಿದ್ದೆ ಕೆಲವು ಸಂದರ್ಭದಲ್ಲಿ.
ಈ ಬೇರೆ ಕಾಲೇಜ್ಗಳಲ್ಲಿ ಇರೋದು ನಿಂತು ಯಾಂತ್ರಿಕತ್ವ ಇರೋದೇನು ಅಂದ್ರೆ ಬೆಲ್ ಅಂಡ್ ಬಿಲ್. ಅವ್ರಿಗೇನ ಅಲಾಟೆಡ್ ಪೀರಿಯಡ್ ಅಲ್ಲಿ ಪಾಠ ಮಾಡ್ತಾರೆ, ತಿಂಗಳು ಕರೆಕ್ಟ್ ಆಗಿ ಸಂಬಳ ತಗೋತಾರೆ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇರುವಂತವು ಬೇರೆ ಸಂಸ್ಥೆ. ಬಟ್ ನಮ್ಮ ಸಂಸ್ಥೆ ಆ ವಿಷಯದಲ್ಲಿ ತುಂಬಾ ವಿಭಿನ್ನ. ಈಗ ಇದ್ದದ್ರಿಂದನೇ ಮಳವಳ್ಳಿಲೂ ಕಾಲೇಜು, ಮದ್ದೂರಿನಲ್ಲೂ ಕಾಲೇಜು, ಭಾರತೀನಗರದಲ್ಲೂ KM ದೊಡ್ಡಿಲೂ ಕಾಲೇಜು ಅಟ್ ಎ ಟೈಮ್ ಸ್ಟಾರ್ಟ್ ಆದ. ಇವ್ರು ಮಾಡಿದ್ರಲ್ಲ ಅಂತ ಕಾಂಪಿಟೇಷನ್ ಅಲ್ಲಿ ನಾಗೇಗೌಡರು ಮಾಡಿದ್ರು. ಆಮೇಲೆ ಇಲ್ಲಿ ಮದ್ದೂರಿನಲ್ಲೂ ಸಹ HKV ಕಾಲೇಜ್ ಮಾಡಿದ್ರು. ಆದ್ರೆ ನಮ್ಮ ಬಸ್ಗಳು ವಿದ್ಯಾರಂಗ ಬಸ್ಸು ಗೌರ್ಮೆಂಟ್ ಬಸ್ ಕಡಿಮೆ. ಮಳವಳ್ಳಿ ಕಡೆಯಿಂದನೂ ಟಾಪ್ ಹೇಳಿ, ಮದ್ದೂರು ಕಡೆಯಿಂದ ಟಾಪ್. ಯಾಕೆ? ನಮ್ಮ ಕಾಲೇಜು ಆ ರೀತಿ ಒಂದು ಹೆಸರನ್ನ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಸೈನ್ಸ್, ಭಾರತಿ ಕಾಲೇಜ್ ಅಂತ ಸೈನ್ಸ್, ಅದರಲ್ಲೂ PUC. ಅದಕ್ಕೆ ನೆನ್ನೆ ತಾನೇ ಹೇಳಿದಂಗೆ ನಮ್ಮ ಡಿ ಚೆನ್ನೈನವರು ಅದಕ್ಕೆ ಮೂಲ ಕಾರಣೀಭೂತರು. ಈಗ ನೆನ್ನೆ ವಿಷಯ ಬಂತು, ಫಸ್ಟ್ BSc ಓಪನ್ ಆದಾಗ ಕೇವಲ ಇಬ್ಬರು ಮಾಡಿದ್ರು, ಶಿವಸ್ವಾಮಿ ಅಂಡ್ ಸಿದ್ದೇಗೌಡ ಅಂತ. ಇನ್ನೂ ಜ್ಞಾಪಕ ನನಗೆ. ಅವ್ರಿಬ್ಬರಿಗೋಸ್ಕರ BSc ಪ್ರಾರಂಭ ಮಾಡಿದ್ರಲ್ಲ ಅಂತ ಗ್ರ್ಯಾಂಟಿನೇಡ್ ಬಂತು, ಸಂಬಳ ತಗೋಬೇಕಾಗಿತ್ತಲ್ಲ. ನೋಡಿ ಇವ್ರಿಗೆಲ್ಲ ಮಾಡಿದ್ರು, ನಮ್ಗೆ ದುಡ್ಡೇ ಇಲ್ಲ ಸಂಬಳ ಕೊಡಕ್ಕೆ, ಇಂಥವೆಲ್ಲ ಮಾಡ್ತಾರೆ ಅಂತ ಕೆಲವು ಆಡ್ಸೋರು ಮರ್ಮರಿಂಗು. ಬಟ್ ಬಾಯ್ಬಿಟ್ಟು ಹೇಳಕ್ ಆಗ್ತಾ ಇಲ್ಲ, ಪರಿಸ್ಥಿತಿ ಆಗಿತ್ತು. ಮ್ಯಾನೇಜ್ಮೆಂಟ್ ಯಾವತ್ತೂ ಅವ್ರ ಕೈನ ಕೊಕ್ಕರಿಸ್ತಿಲ್ಲ, ನೀವೇನ್ ಬೇಕೋ ಮಾಡ್ಕೊಂಡು ಹೋಗಿ ಅಂತ ಎನ್ಕರೇಜ್ ಕೊಟ್ರು. ಅವತ್ತು ಇಬ್ಬರಿಗೆ ಪ್ರಾರಂಭ ಮಾಡಿದಂತ BSc ಎಮ್ಮರವಾಗಿ ಬೆಳೀತು. ಅದು ಯಾರು ಫೋರ್ತ್ ಆರ್ಟ್ಸ್? ಡಿ ಚೆನ್ನೈನವರು ಅಂತ ಇದ್ದಂತ ಅವತ್ತಿನ ಪ್ರಿನ್ಸಿಪಾಲ್ನ ಫೋರ್ತ್ ಆರ್ಟ್ಸ್ ಇಂದ ನಮ್ಮ ಸಂಸ್ಥೆ ಎಮ್ಮರವಾಗಿ ಬೆಳೀತು. ನಮ್ಮ ಕಾಮರ್ಸ್ ವಿಭಾಗ ಅಪ್ಸ್ ಡೌನ್ಸ್ ಎರಡೂ ನೋಡಿದೀವಿ. ಕಡಿಮೆ ಜನ ಇದ್ದಾಗ್ಲೂ ನಾವು ಪಾಠ ಮಾಡಿದೀವಿ. ನಂತರ 6-7 ಸೆಕ್ಷನ್ ಗಂಟೆ ಬಂದಾಗ್ಲೂ ಪಾಠ ಮಾಡಿದೀವಿ. ಆರ್ಟ್ಸ್ ಸೈನ್ಸ್ ಕಾಮರ್ಸ್ಗೆ ಏರಿಳಿತಗಳಾದ್ರು ಭಾರತಿ ಕಾಲೇಜ್ ಅಂದ್ರೆ PUC ಲೆವೆಲ್ ಅಲ್ಲಿ ಫಸ್ಟ್ ಸೈನ್ಸ್ ಮದ್ದೂರು ಇಲ್ಲ, ಮಳವಳ್ಳಿಲೂ ಇಲ್ಲ, ಹಂಗ್ ಬೆಳೀತು. ಅದರ ಫಲಾನುಭವಿಗಳ ನೀವುಗಳು ಇವತ್ತಿಷ್ಟೆಲ್ಲ ಬೆಳೆದಿದ್ದೀರಿ. ನಮ್ಮ ಸಂಸ್ಥೆನೂ ಬೆಳೆದಿದೆ, ನೀವುಗಳು ಈ ರೀತಿ ಎಲ್ಲ ಬೆಳೆದಿದ್ದೀರಲ್ಲ, ಅದು ಮುಖ್ಯ. ಈಗ ನಮ್ಮ ಶಿಷ್ಯರಿಗೆ ಏನೇನೋ ಮಾಡೋದ್ರೆ ನಾವೇನು ಮಾಡಿಲ್ವಲ್ಲ ಅಂದ್ರೆ, ನಾವು ಕುದುರೆಗೆ ಜೀನ್ಸ್ ಹಾಕ್ದಂಗೆ ನಮ್ಮ ಕೆಲಸ ಮಾತ್ರ ನಾವು ಮಾಡೋದ್ರಿಂದ ಅದಾಯ್ತು. ನಿಮ್ಗೆ ಅಗತ್ಯ ಇದ್ದದ್ರಿಂದ ಎಕ್ಸ್ಪೋಸರ್. ಈಗ ಮನುಷ್ಯನ್ಗೆ ಯಾವ್ದೋ ಒಂದು ಕೊರತೆ ಬಂದಾಗ ಅದನ್ನ ಇನ್ನೋವೇಷನ್ ಹುಡ್ಕಕ್ ಹೋಗ್ತಾನೆ, ಆಲ್ಟರ್ನೇಟಿವ್ ಕಂಡುಹಿಡಿಯಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಅವನು ಸಕ್ಸಸ್ ಆಗ್ತಾನೆ. ಎಲ್ಲ ಅನುಕೂಲತೆಗಳು ನಿಮ್ಗೆ ಪೇರೆಂಟ್ಸೇ ಕೊಟ್ಬಿಟ್ಟಾಗ ನಿಮ್ಗೆ ಎಕ್ಸ್ಪೋಸರ್ ಇರಲ್ಲ, ಬದುಕೆ ಗೊತ್ತಾಗೋದಿಲ್ಲ. ನಿಮ್ಗೆ ಯಾವಾಗ ಕೊರತೆ ಇರುತ್ತೆ, ನೀವು ಕಷ್ಟದಿಂದ ಬಂದಿರ್ತೀರಿ, ಬದುಕನ್ನ ಹೆಂಗ್ ಕಟ್ಕೋಬಹುದು, ಹೊರಗಿನ ಪ್ರಪಂಚವನ್ನು ಹೆಂಗ್ ಕಟ್ಕೋಬಹುದು ಅನ್ನುವಂಥದ್ದನ್ನ ನೋಡ್ತೀವಿ. ನಾವುಗಳು ಈ ಟೀಚರ್ಸ್ ನಿಮ್ಗೆ 2 ತರ ಪಾಠ ಮಾಡಿದ್ವಿ. ಒಂದು ಪರೀಕ್ಷೆಗೆ ಆಗು ಪಾಠ, ಅದು ಯಾರು ಬೇಕಾದ್ರೂ ಮಾಡ್ತಾರೆ, ಸಂಬಳ ತಗೊಂಡಿವಿ, ಪಾಠ ಮಾಡಿದ್ವಿ. ಆದ್ರೆ ನೀವು ಬದುಕನ್ನ ಕಟ್ಕೊಳ್ಳೋದ್ರ ಬಗ್ಗೆ ನಮ್ಮ ಅಧ್ಯಾಪಕರು ನಿಮ್ಗೆ ಸಜೆಷನ್ಸ್ ಕೊಟ್ಟಿರೋದು, ಎಕ್ಸಾಂಪಲ್ಸ್ ಕೊಟ್ಟಿರೋದು, ನೀವು ಹಿಂಗ್ ಬೆಳಿಗ್ಗೆ ಹಿಂಗ್ ಮಾಡಿ ಅನ್ನುವಂಥದ್ದು, ನೀವೇನೋ ಸಮಸ್ಯೆಗಳು ತಂದಾಗ ಅದಕ್ಕೆ ಪರಿಹಾರ ಕಂಡಿರೋದು. ಈಗ ಎಷ್ಟೋ ಜನ ಫೀಸ್ ಕಟ್ಟಕ್ ಆಗದೆ ಇದ್ದಾಗ ನಮ್ಮ ಅಧ್ಯಾಪಕರು ಅದಕ್ಕೆ ಸಾಥ್ ಕೊಟ್ಟಿರೋದು, ಇವೆಲ್ಲವೂ ನಿಮ್ಗೆ ಉಳಿದು ನಿಮ್ ಬದುಕಿ ನೀವು ಕಟ್ಕೊಂಡಿರೋದೇ ಇವತ್ತಿನ ಒಂದು ಸಮಾರಂಭ ನಡೀಲಿಕ್ಕೆ ಸಾಕ್ಷಿ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಹೀಗೆ ನಮ್ಮ ನಿಮ್ಮ ಅವಿನಾಭಾವ ಸಂಬಂಧಗಳು ಇರಲಿ. ಇದೇ ರೀತಿ ಇವ್ರು ಹೇಳಿದಂಗೆ ಕಾಕ್ಟೈಲ್ ಪಾರ್ಟಿಯಿಂದನೇ ನಮ್ಮ ನಿಮ್ಮ ಮಿಲನ ಆಗೋದು ಬೇಕಾಗಿಲ್ಲ. ಒಂದು ಈ ಪಾರ್ಟಿನಲ್ಲೇ ಗೆಟ್ ಟುಗೆದರ್. ಆಮೇಲೆ ನಾನು ಇನ್ನೂ ಒಂದು, ಈಗ ಆಲ್ರೆಡಿ ನಮ್ಮ ಮಾಯಿಗೌಡ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಕೇವಲ ನಮ್ಮ ವಿದ್ಯಾರ್ಥಿಗಳ ಆತಿಥ್ಯವನ್ನು ಸ್ವೀಕರಿಸೋದಕ್ಕೆ ಮಾತ್ರ ನಾವು ಈ ತರದ ಸಂಘಟನೆ ಸಭೆಗಳು ಸೀಮಿತವಾಗೋದು ಬೇಡ. ನಮ್ಮ ಕಡೆಯಿಂದನೂ ಇರಲಿ. ಅವ್ರ ಲೆವೆಲ್ಗೆ ಆಗ್ತಾ ಇದ್ರು ನಮ್ದೇ ಆದಂತ ಲೆವೆಲ್ ನಾವು ಮಾಡೋಣ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಕೆಂಪೇಗೌಡರ ಜೊತೆಲಿ ನೀವು ಚರ್ಚೆ ಮಾಡಿ ಅದಕ್ಕೊಂದು ಇದನ್ನ ಪ್ರಯತ್ನ ಪಡಿ ಅಂತ ಈಗಾಗಲೇ ನಾನು ನಮ್ಮ ಮಾಯಿಗೌಡರ ಜೊತೆ ಮಾತಾಡಿದ್ದೀನಿ. ಅದನ್ನು ಸಹ ಮಾಡೋಣ. ನಮ್ಮ ನಿಮ್ಮ ಸಂಬಂಧಗಳು ಇದೇ ರೀತಿ ಅವಿನಾಭಾವ ಸಂಬಂಧ ಮುಂದುವರ್ಕೊಂಡು ಹೋಗ್ತಾ ಇರಲಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.
ಗುರುಗಳ ಆರೋಗ್ಯ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.